ಓಕೆ, ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಓಕೆ, ಓಕೆ, ಒಬ್ರು ಯಾರಾದರೂ ಹೇಳ್ರಿ ಫಸ್ಟ್ ಏನಿತ್ತು, ಕ್ವಿಕ್ ಆಗಿ ಮಾಡೋಣ. ವಿದ್ಯೆ ಹೇಳ್ತೇನ್ರಿ ಸರಿ. ಹಾ, ವಿದ್ಯೆ ಹೇಳಿ. ಪುಷ್ಪಾವರಣ ಐತ್ರಿ, ಅಲ್ಪಾವರಣ 20 - 30 -10 ಅಲ್ಪಾವರಣ ಕಂಪ್ಲೀಟ್ ಇಂಟು ಅಲ್ಪಾವರಣ 2 + 3 ಅಲ್ಪಾವರಣ ಕಂಪ್ಲೀಟ್ ಡಿವೈಡೆಡ್ ಬೈ 2 ಪುಷ್ಪಾವರಣ ಕಂಪ್ಲೀಟ್. ನೈಸ್ಲಿ ಮಾಡಿದ್ದೆ ನೋಡು ವಿದ್ಯಾ. ಚೌಕಾವರಣ -2 ಅಲ್ಪಾವರಣ 4 - 1/2 1/4 ಅಲ್ಪಾವರಣ ಕಂಪ್ಲೀಟ್ ಪ್ಲಸ್ 5/2 ಚೌಕಾವರಣ ಕಂಪ್ಲೀಟ್. ಓಕೆ, ಸೊ ಇದಕ್ಕಿಂತ ಮೊದಲು ನಾನು ಸಿಂಪಲ್ ಇದ್ದು ಕೊಟ್ಟಿದ್ನಲ್ಲ ನಿಮಗೆ, ಇದು ಒಂದೇ ಕೊಟ್ಟಿದ್ನಿ ಕಾಣ್ತದೆ, ಲಾಸ್ಟ್ ಒಂದ್ ಮಾಡ್ರಿ ಅಂತ. ಇದು ಒಂದೇ ಕೊಟ್ಟಿರಿ, ಕ್ಲಾಸ್ ಒಳಗೆಲ್ಲ ಬಿಡಿಸಿದ್ರಿ. ಓ, ಸಿಂಪಲ್ ಇದ್ದು ಎಲ್ಲ ಮಾಡಿಬಿಟ್ಟಿತ್ತಲ್ಲ. ಹಾ ರೀ ಸರ್, ಇದೊಂದು ನನ್ನ ಓಕೆ ಓಕೆ ಓಕೆ. ಸೊ ನನಗೆ ಅದ ಗೊತ್ತಿರಲಿಲ್ಲ, ಸಿಂಪಲ್ ಇಷ್ಟೇ ದೊಡ್ಡದು ಕೊಟ್ಟು ನಾನು ಅನ್ನತ್ತಿದ್ದೆ ನಾನು. ಸೊ ಸಿಂಪಲ್ ಇದ್ದು ಎಲ್ಲ ಕೊಟ್ಟಾಗಿತ್ತು, ಮಾಡಿತ್ತು, ನಿಮ್ಮೆಲ್ಲ ಎಕ್ಸ್ಪರ್ಟ್ ಆಗಿರಿ. ಗುಡ್ ಗುಡ್ ಗುಡ್. ಸೊ ವೆರಿ ಗುಡ್. ಆಕ್ಚುಲಿ ನಾನು ಇವ್ರಿಗೆ ತಗೊಳಕ್ತಿಲ್ಲ, ಇಂಗ್ಲಿಷ್ ಮೀಡಿಯಂದವ್ರಿಗೆ ತಗೊಳಕ್ತಿಲ್ಲ ಕ್ಲಾಸ್, ಬೇರೆ ಸರ್ ತಗೊಳತಾರು. ಬಟ್ ಅವ್ರು ಇವತ್ತು ಅಬ್ಸೆಂಟ್ ಇದ್ರು ಅಂತ ನಾನು ಇಂಗ್ಲಿಷ್ ಮೀಡಿಯಂಗೆ ಇವತ್ತು ನಾನು ಒಂದು ಕ್ಲಾಸ್ ತಗೊಂಡು, ನೀವು ಸಾಕಷ್ಟು ಮುಂದಿದ್ದೀರಿ ಆಕ್ಚುಲಿ. ಹಂಗೆ ನೋಡಿದ್ರೆ ಇದನ್ನೆಲ್ಲ ಯೋಚನೆ ಮಾಡೋದ್ರಾಗ ಅಲ್ಲಿ ಸಾಕಷ್ಟು ಆದರ್ಶ ವಿದ್ಯಾಲಯದಿಂದ ಹುಡುಗರು ಏನು ಇರ್ತಾರಲ್ಲ, ಅವ್ರಿಗಿಂತನೂ ನೀವು ಚಲೋ ಮಾಡಾಕತ್ತೀರಿ ಬಹಳಷ್ಟು. ವೆರಿ ಗುಡ್, ಎಕ್ಸಲೆಂಟ್ ಮಾಡಾಕತ್ತೀರಿ. ಸೊ ನೋಡೋಣ ಎಷ್ಟೆಷ್ಟು ಆನ್ಸರ್ ಬಂತಿದ್ರದ್ದು ಚಾಟ್ ಒಳಗೆ ಮಾಡ್ರಿ. ಏನೇನು ಬಂತು, ಯಾರ್ಯಾರ್ದು ಆನ್ಸರ್ ಎಷ್ಟೆಷ್ಟು ಬಂತು ನೋಡೋಣ, ಎಲ್ಲಾರ್ದು ಅಂತ ಬಂತು. ಓಕೆ, ಪೃಥ್ವಿಶ್ರೀ -40, ಸೂರಜ್ -60, ಅಮೃತ -40, -45, ಸೌಮ್ಯ -55, ಶೈನಾಬಾನು, ಗಾಯತ್ರಿ -45, ಆಮೇಲೆ -45, ಬರೀ 44, -45, -45. ಇಲ್ಲೂ ಇಲೆಕ್ಷನ್ ಗತೆ ವೋಟಿಂಗ್ ಮಾಡೋಣ. ಮೆಜಾರಿಟಿ ಯಾರು ಇರ್ತಲ್ಲ, ಮೆಜಾರಿಟಿ ಬರ್ತೈತಲ್ಲ ಅವ್ರಿಗೆ ಸೀಟ -60. ಮೆಜಾರಿಟಿ ಯಾವ್ದು ಬರತೈತಿ ಇಲ್ಲಿ, -45 ಬರತೈತಿ. ಹಂಗೆ ತಗೊಳ್ಳೋಣ ಏನು, -55, -44. ನೋಡ್ರಿ ಎಷ್ಟೊಂದು ಆನ್ಸರ್ ಬೇರೆ 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 ಬರಕತ್ತು. ಅಟ್ಲೀಸ್ಟ್ ಒಂದು 5-6 ಆನ್ಸರ್ ಬೇರೆ ಬೇರೆ ಬಂದು. -45 ಬಂತು, -44 ಬಂತು, -60 ಬಂತು, -55 ಬಂತು. ಓಕೆ, ಸೊ ನೋಡಿ ಈಗ ಎಲ್ಲಿ ತಪ್ಪೈತಿ ನೀವೇ ಚೆಕ್ ಮಾಡ್ಕೊಳ್ರಿ. -40 ಬಂದೈತಿ. ಯಾರಿಗಾರ ಒಬ್ರು ಕೇಳ್ತೇನೆ ಈಗ. ಅಕ್ಷತಾ ಮಾದಿ ಹೇಳ್ತಿ, ಏನ್ ಬಂತು ನಿಂದು, ಏನ್ ಮಾಡಿದಿ ನೀನು? ಹೇಳ್ತಿ? ಓಕೆ, ಇರ್ಲಿಲ್ಲ ಅಂದ್ರ ಹನುಮವ್ವ ಇಟ್ಟಿ ಹೇಳ್ತಿ, ಏನ್ ಬಂತು ಅಂತ?
ಹೇಳ್ತೀನಿ. ಹಾ ಹೇಳಿ. ಗುಡ್. ಏನ್ ಮಾಡಿದ್ರಿ ಫಸ್ಟಿಗೆ? ಏನ್ ಮಾಡಿದ್ರಿ ಹೇಳು. ಫಸ್ಟ್ ಪುಷ್ಪವರ್ಣ ಹಾಕೋಬೇಕ್ರಿ. ಓಕೆ, ಸೊ ಈಗ ನಾವು ಇಲ್ಲಿ ನೋಡಿದಾಗ ಇದ್ರ ಸ್ಟ್ರಕ್ಚರ್ ನೀವು ಓವರ್ ಆಲ್ ನೋಡಿದಾಗ ನೋಡ್ರಿ, ಇದರ ಒಂದು ರಚನೆ ಹೆಂಗೈತೆ ನೋಡ್ರಿ. ಇದ್ರ ರಚನೆ ಹಿಂಗೈತೆ ನೋಡ್ರಿ. ಏನೋ ಒಂದು ಇಲ್ಲಿಂದ ಇಲ್ಲಿವರೆಗೆ ಹಿಂಗ ಪುಷ್ಪವರ್ಣದಾಗ ಏನೇನೋ ಐತಿ, ಮೈನಸ್ ಆಮೇಲೆ ಚೌಕಾವರ್ಣದಾಗ ಏನೇನೋ ಐತಿ. ಈ ತರ ಇದ್ರದೊಂದು ಸ್ಟ್ರಕ್ಚರ್ ಐತಿ. ಇದು ಕಾಣಿಸ್ಬೇಕು ನಿಮ್ಗೆ, ಹಿಂಗ್ ಕಾಣಿಸ್ಬೇಕು ಇದು ಮೊದಲು. ಸೊ ಇದನ್ನ ಎರಡನ್ನೂ ಬೇರೆ ಬೇರೆಯಾಗಿ ನಾನು ಮಾಡ್ಕೋಬಹುದು. ಇದನ್ನೊಂದು ಬೇರೆಯಾಗಿ ಮಾಡ್ಕೋಬಹುದು, ಮೈನಸ್ ಇದನ್ನೊಂದು ಬೇರೆಯಾಗಿ ಮಾಡ್ಕೋಬಹುದು. ಕರೆಕ್ಟಾ? ಕರೆಕ್ಟ್ ಅದಲ್ಲ? Yes, sir. ಸೊ ಓಕೆ, ಸೊ ಈಗ ಇದಂತೂ ಗೊತ್ತಾಯ್ತು. ಓಕೆ, ಈಗ ಏನ್ ಮಾಡ್ಕೊಳ್ಳೋಣ ನೋಡ್ರಿ. ಹಾ ಹೇಳಿ, ಕಂಟಿನ್ಯೂ ಮಾಡಿ. ಪುಷ್ಪವರ್ಣ 20 ಮೈನಸ್ 30 ಅಂದ್ರ -10 ಬರ್ತೈತ್ರಿ. -10 -10 ಕೂಡ್ಸಿದ್ರೆ -20 ಬರ್ತೈತ್ರಿ. ವೆರಿ ಗುಡ್. -20 ಆಗ್ತಿದ್ದು. ಇಂಟು ಹಾಕೋಬೇಕ್ರಿ. ಓಕೆ, ಇಲ್ಲಿವರೆಗೆ ಇದು ಕರೆಕ್ಟ್ ಎಲ್ಲರೂ ಹೋಗ್ತಾ ಇರೋದಕ್ಕೆ ಇದೆಲ್ಲ ಕೂಡ ಏನಾಗ್ತಿದ್ದು -20 ಆಗ್ತಿದ್ದು. ಒಂದೇ ಬ್ರಾಕೆಟ್ 20 -30 -10 -10 -10 -20. Yes. ಆಮೇಲೆ ಇಂಟು ಹಾ, ಇಲ್ಲಿ ಬ್ರಾಕೆಟ್ ಇರೋದ್ರಿಂದ ಏನು 5 2 + 5 5 ಆಯ್ತು, ಡಿವೈಡೆಡ್ ಬೈ 2 ಆಯ್ತು. ಓಕೆ, ಮೈನಸ್ ಇದ್ರೊಳಗೆ ಏನ್ ಮಾಡ್ಕೊಂಡು ಈಗ -2 ಹಾಕೋಬೇಕು. ಹೆಂಗಿತ್ತು ಹಂಗ ಇಟ್ಕೊಳ್ಳೋಣ. ಇಲ್ಲಿ ಏನ್ ಮಾಡ್ಕೊಳ್ಳೋಣ, 4 - 1/4 ಏನಾಗ್ತದೆ? 4 ಡಿವೈಡೆಡ್ ಬೈ 1. 4 ಡಿವೈಡೆಡ್ ಬೈ 1. ಓ, ಅಂದ್ರೆ ಏನು ಇಲ್ಲಿ ಏನ್ ಮಾಡಿದ್ವಿ ನೀನು? 4 ಕೆಳಗೆ ಏನೂ ಇಲ್ಲ ರೀ, 1 ಹಾಕೊಂಡ್ರಿ. ಕರೆಕ್ಟ್. ಸೊ ನಾ 4/1 ಅಂತ ಇಟ್ಕೊಂಡು, ಆಮೇಲೆ -1/4 ಲಸ ಎಷ್ಟು ಬಂತು? 4 ಪ್ಲಸ್ ಬಂತು. 4 ಬರ್ತೈತಿ. ಆಮೇಲೆ ಇದು 1 4 ಇಲ್ಲಿ ಗುಣಿಸ್ತೀವಿ, 4 ಒಂದೇ ಗುಣಿಸ್ತೀವಿ. ಸೊ ಎಷ್ಟಾಗ್ತಿದ್ದು? 16 - 1. ಇಲ್ಲೇ ಏನಾದ್ರು ಡೌಟ್ ಇದ್ರೆ ಕೇಳ್ಬೇಕು. ಹಾ, ಈಗ ಇಲ್ಲಿ ಡೌಟ್ ಇದ್ರೆ ಕೇಳ್ಬೇಕು ಯಾರಿಗಾರ. ಇಲ್ಲೇ ಏನೋ ಕೇಳ್ಬೇಕು ಈಗ, ಆಮೇಲೆ ಮತ್ತೆಲ್ಲ ಹೇಳಂಗಿಲ್ಲ. ಎಲ್ಲ ಆದ್ಮೇಲೆ ಇಲ್ಲಿವರೆಗೆ ಕ್ಲಿಯರ್ ಐತಿ ಎಲ್ಲರಿಗೂ? ಇಲ್ಲಿವರೆಗೆ ಕ್ಲಿಯರ್ ಐತಿ? ಡೌಟ್ ಇದ್ರೆ ಈಗ ಕೇಳ್ಬೇಕು. ಓಕೆ, ಯಾರಿಗಾರು ಇದ್ರೆ ಈಗ ಕೇಳ್ಬೇಕು. ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡಿ ಕೇಳ್ರಿ. ಸೋನಾಲಿ, ಏನಾದ್ರು ಡೌಟ್ ಐತಿ? ಸೋನಾಲಿ, ಏನ್ ಡೌಟ್ ಐತಿ? ಸರಿ, ಇಲ್ಲಿ ಬ್ರಾಕೆಟ್ ಇತ್ಲಕ್ರಿ ಚೌಕಾವರ್ಣ, ಅದರ ಮೈನಸ್ ಹಾಕಿದಿರಿ, ಮತ್ತ ಮೈನಸ್ ಇದ್ರ ಒಳಗಿನ ಚಿಹ್ನೆ ಬದ್ಲಾಗ್ತಾವಂತ ಹೇಳಿದ್ರಿ. ನಾ ಇಲ್ಲಿ ತೆಗ್ದಿಲ್ಲಲ್ಲ ಇನ್ನ. ಬ್ರಾಕೆಟ್ ತೆಗದ್ರ ಆಕೈತಿ. ಹಂಗ ಬ್ರಾಕೆಟ್ ತೆಗ್ದಿಲ್ಲ. ಹೆಂಗಿತ್ತು ಹಂಗ ಇಟ್ಕೊಳತೀನಿ. ನಾ ಬರೀ ಬ್ರಾಕೆಟ್ ಒಳಗಡೆ ಸಂಕ್ಷಿಪ್ತ ಮಾಡ್ಕೊಳತೀನಿ ನಾನು. ಓಕೆ ಓಕೆ, ಮೈನಸ್ ಆಫ್ ಮೈನಸ್ ಹೆಂಗಿತ್ಲ ಇಲ್ಲಿ ಮೊದಲು? ಹೆಂಗಿತ್ಲ ಮೈನಸ್ ಆಫ್ ಮೈನಸ್? ಇನ್ನು ಹಂಗ ಐತಿ ನೋಡೋದು. ಏನ್ರ ಬದಲಾಗೈತಿ ಇಲ್ಲಿ ಮೇಲೆ? ಹೆಂಗಿತ್ಲ ಹಂಗ ಐತಿ. ಇನ್ನೇನು ಚೇಂಜ್ ಮಾಡಿ. ಓಕೆ, ಆಮೇಲೆ ಪ್ಲಸ್ 5/2 ಹಂಗ ಐತಿ. ಓಕೆ, ಈಗ ಏನ್ ಮಾಡ್ಕೊಂಡು, ಇಲ್ಲಿ ಏನ್ ಮಾಡ್ಕೊಂಡು ಈಗ -20 × 5 100. ಮೊದಲು ಗುಣಾಕಾರ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು? ಇಲ್ಲಿ ಗುಣಾಕಾರ ಮಾಡ್ಬೇಕ್ರಿ. ಗುಣಾಕಾರ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕ್ರಿ ಸರ್. ಭಾಗಾಕಾರ ಮಾಡ್ಬೇಕ್ರಿ ಸರ್. ಡಿವೈಡೆಡ್ ಮಾಡ್ಬೇಕ್ರಿ. ಬ್ರಾಕೆಟ್ ಕಂಪ್ಲೀಟ್ ಮಾಡ್ಬೇಕ್ರಿ. 4 × 1 1 ಬಾಗ್ಲೆ 2 ಹಿಂಗಂದ್ರು ಒಂದ, 4 × 1/2 ಅಂದ್ರು ಒಂದ ನೋಡ್ರಿ. ಅದಕ್ಕೆ ಈ ಭಾಗಾಕಾರಕ್ಕ ಬೋರ್ಡ್ ಮಾಸ್ದಾಗ ಮೊದಲು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬೋರ್ಡ್ ಮಾಸ್ದಾಗ ಏನ್ ಹೇಳಿದಾರೆ ನಿಮಗ? ಭಾಗಾಕಾರ ಮೊದಲು. ಯಾಕ? ಇದು ಅರ್ಥ ಆಯ್ತು ಹಂಗಂತ. ಓಕೆ, ಸೊ ಅಫ್ಕೋರ್ಸ್ ಇಲ್ಲಿ ಗುಣಾಕಾರ ಇದ್ದಾಗ ಯಾವುದೇ ರೀತಿ ಬದಲಾವಣೆ ನಿಮಗೆ ಅಷ್ಟೊಂದು ಕಾಣ್ ಬರುದಿಲ್ಲ. ಈ ಗುಣಾಕಾರ ಇದ್ದಾಗ ನೀವು ಹೆಂಗ್ ಮಾಡಿದ್ರು ಅಷ್ಟ, ಮೊದಲು ಗುಣಾಕಾರ ಮಾಡಿ ಭಾಗಾಕಾರ ಮಾಡಿದ್ರು ನಿಮ್ಗೆ ಉತ್ತರ ಸೇಮ ಬರ್ತೈತಿ. ಓಕೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ 10 ಗುಣಾಕಾರ 6 ಭಾಗಾಕಾರ 2 ಇತ್ತು ಅಂತ ತಿಳ್ಕೊಳ್ಳಿ. ನಾವ್ ಇದನ್ನ ಹೆಂಗೂ ಮಾಡೋಣ, ಸೇಮ ಬರ್ತೈತಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದೇನಾಕೈತಿ, ಮೊದಲು ನಾವ್ ಇದನ್ನ ಮಾಡ್ಕೊಂಡ್ರೆ ಏನಾಯ್ತು? 10 × 3 ಆಯ್ತು, 30 ಆಯ್ತು. ಅಥವಾ ನಾನು ಇದನ್ನ ಹಿಂಗ್ ಮಾಡ್ಕೊಂಡ್ರು ಅಷ್ಟೇ ಬರ್ತೈತಿ ನೋಡ್ರಿ. ಇದನ್ನ ನಾನು
10 into 6 ಮಾಡ್ಕೊಂಡು ಮೊದಲು 60 ಭಾಗಾಕಾರ 2 ಮಾಡ್ರು ಸಹಿತ 30 ಬರ್ತದೆ. ಸೊ ಈ ತರ ಗುಣಾಕಾರ ಇದ್ದಾಗ ನಿಮ್ಗೆ ಏನು ಫರಕ್ ಬರಂಗಿಲ್ಲ. ಈ ತರ ಇಲ್ಲಿ ಗುಣಾಕಾರ ಇದ್ರೆ ಫರಕ್ ಬರಂಗಿಲ್ಲ. ಆದ್ರೆ ಇಲ್ಲಿ ಗೊತ್ತಾಗತ್ತೆ ಹೇಳಾಗ್ತಿದ್ದು, ಇಲ್ಲಿ ಏನು ಫರಕ್ ಬರಂಗಿಲ್ಲ ಒಂದೇ ಗುಣಾಕಾರ ಈ ತರ ಇದ್ದಾಗ. ಆದ್ರೆ ಕೆಳಗಡೆ ಮುಂದೆ ಗುಣಾಕಾರ ಇತ್ತಂದ್ರೆ ಮಾತ್ರ ನೀವು ಮೊದಲು ಇದನ್ನ ಮಾಡ್ಕೋಬೇಕಾಗ್ತೈತೆ. ಮೊದಲು ಇಲ್ಲಿ ಮುಂದನು ಗುಣಾಕಾರ ಇತ್ತಂತ ತಿಳ್ಕೊಳ್ಳಿ. ಈಗ 6 ಭಾಗಾಕಾರ 2 ಗುಣಾಕಾರ 3. ಇಲ್ಲಿ 2 ಉತ್ತರಗಳು ಸಾಧ್ಯತೆ ಇದೆ ನೋಡಿ. ಏನು ಉತ್ತರ? ಒಂದು 6 ಭಾಗಾಕಾರ 2 ಗುಣಾಕಾರ 3 ಹಿಂಗಂತ ತಿಳ್ಕೊಂಡಿದ್ರೆ ಏನಾಕಿತ್ತು? ಹಿಂಗಂತ ತಿಳ್ಕೊಂಡಿದ್ರೆ ಏನಾಕಿತ್ತು? 3 into 3 9 ಆಗ್ತಿತ್ತು. ಅದ ನಾವ್ ಇದನ್ನ ಸಪೋಸ್ ನಾನು ಇದನ್ನ ಮೊದಲು ಮಾಡ್ಕೊಂಡಿದ್ರೆ ಏನಾಕಿತ್ತು? 6 ಭಾಗಾಕಾರ 2 3 6 ಇದನ್ನ ಮಾಡ್ಕೊಂಡಿದ್ರೆ ಏನಾಕಿತ್ತು? 1 ಬರ್ತಿತ್ತು. ಹಿಂಗಿದ್ದಾಗ ಸೊ ಯಾವತ್ತು ಅವಾಗ ಏನ್ ಹೇಳತೈತಿ ನಮ್ ಬೋರ್ಡ್ ಮಾಸ್ ಏನ್ ಹೇಳತೈತಿ? ಈ ಭಾಗಾಕಾರವನ್ನ ಮೊದಲು ಮಾಡ್ಕೊಬೇಕು. ಯಾವತ್ತು ಹಿಂಗಂತ ತಿಳ್ಕೊಬೇಕು ನಾವು, ಹಿಂಗಂತ ತಿಳ್ಕೊಬೇಕು. ಓಕೆ, ಸೊ ಆಲ್ವೇಸ್ ನೀವೇನ್ ಮಾಡ್ಕೊಳ್ರಿ, ಭಾಗಾಕಾರನ ಮೊದಲು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಸೊ ಈಗ ಏನಾಯ್ತು ಹಂಗಾರೆ ಇದು ಭಾಗಾಕಾರ ಮೊದಲು ಮಾಡ್ಕೊಂಡು ಅಫ್ಕೋರ್ಸ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ನೀವು ಹೆಂಗ್ ಮಾಡ್ರು ಸೇಮ್ ಬರ್ತದೆ. ಈ ಕೇಸ್ ಹೆಂಗ್ ಮಾಡ್ರು ಸೇಮ್ ಬರ್ತದೆ. ಸೊ -20 ಹೆಂಗಿತ್ತು ಹಂಗೆ ಇಟ್ಕೊಂಡು ಇಂಟು ಎಷ್ಟಾಗ್ತಿದ್ದು? 5/2 ಮೈನಸ್ ಇಲ್ಲೇನ್ ಮಾಡ್ಕೊಂಡ್ರಿ? -2 into 15/4. -2 into 15/4. ಇದನ್ನೇನಾದ್ರು ಮಾಡ್ಬೋದಲ್ಲ ನಾನು? ಎಷ್ಟಾಗ್ತಿದ್ದು? ಮೈನಸ್ ಇದೇನಾಗ್ತದೆ? -30/4 ಮೈನಸ್ ಏನ್ ಮಾಡ್ಕೊಂಡಿದ್ದೀನಿ ಇಲ್ಲಿ? ಕುಣಿಸ್ಕೊಂಡು ಏನ್ ಹಂಗೆ -30/4. ಓ, ಅಥವಾ ಇದನ್ನ ಹಂಗೆ ಇಟ್ಕೊಂಡ್ಬಿಟ್ಟಿ. ಓಕೆ, ಅದನ್ನ ಇನ್ನೇನ್ ಮಾಡ್ಕೋಬಹುದಾಗಿತ್ತು? -30/4 ಮಾಡ್ಕೋಬಹುದಾಗಿತ್ತು. ಅಥವಾ ಇನ್ನೊಂದೇನ್ ಮಾಡ್ಕೋಬಹುದಾಗಿತ್ತು? ಇಲ್ಲಿ ಹೇಳ್ರಿ, ಇನ್ನೊಂದೇನೋ ಮಾಡ್ಕೋಬಹುದಾಗಿತ್ತು. ಕರ್ತಾ ಹೊಡಿಬಹುದಾಗಿತ್ತು. -2 ಯಾಕಂದ್ರೆ ಇದು ಗುಣಾಕಾರ ಐತೆ. ಸೊ ಇದು 2 1 2 ಈ ಮೈನಸ್ ಚಿಹ್ನೆ ಮರಿಬಾರ್ದು. ಖರೆ ಮೈನಸ್ ಚಿಹ್ನೆ ಮರಿಬಾರ್ದು. ಸೊ ಇದೆಷ್ಟಾಯ್ತು? -15/2 +5/2 ಹೆಂಗ್ ಮಾಡ್ರಿ ನೋಡ್ರಿ, ಕರೆಕ್ಟ್ ಮಾಡ್ಕೊಂತಂದ್ರೆ ಅಲ್ಲೇ ಬರ್ತಾರೆ ಕರೆಕ್ಟ್ ಉತ್ತರ. ನೋಡಿ ಹೆಂಗ್ ಮಾಡ್ಕೊಂತ. ಈಗ ನಾವು ಇದನ್ನ ನೋಡ್ಕೊಂಡು ಈಗ ಎರಡನೇದು ಇಲ್ಲಿ ಕಡ್ತಾ ಹೊಡಿಬಹುದು ನೋಡಿ. 2 1 2 ಬಟ್ -10 ಸೊ -10 ಗುಣಾಕಾರ 5 ಎಷ್ಟಾಗ್ತಿದ್ದು? -50 -50 ಮೈನಸ್ ಇಲ್ಲೇನಾಯ್ತು? ಇಲ್ಲಿ ಸೇಮ್ ಐತಿ ಛೇದ. ಸೊ ಲಸ 2 ಬಂತು, 2 2. ಸೊ ಏನಾಯ್ತು? -15 + 5 ಸೊ ಇದು -50 ಹೆಂಗಿತ್ತು ಹಂಗೆ ಇಟ್ಕೊಂಡು ಇಲ್ಲಿ ಹಂಗೆ ಇಟ್ಕೊಂಡು -10/2 ಆಯ್ತು. ಸೊ ಈಗ ಮತ್ತೆ -50 ಆಯ್ತು. ಹೆಂಗಿತ್ತು ಹಂಗೆ ಇಟ್ಕೊಂಡು ಮೈನಸ್ ಇಲ್ಲೇನಾಯ್ತು? ಇದು -5 ಆಯ್ತು. ಕಟ್ತಾ 2 1 2 -5. ಸೊ ಈಗ ನೋಡಿ, ಈಗ ನಾನು ಇದು -ಮೈನಸ್ ಅಂತ ತೆಗಿತೇನೆ. ಇಲ್ಲಿವರೆಗೆ ಈ ನಮ್ ಚೌಕಾವರ್ಣದ -ಮೈನಸ್ ಇತ್ತಲ್ಲ, ಇದು ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಇದು ಹಂಗ ಕಂಟಿನ್ಯೂ ಹಾಕೊಂಡ್ ಬಂತು. ಕೊನೆಗೆ ಇಲ್ಲಿ -50 + 50 ಸೊ -45. ಇದನ್ನ ನಾನು ಅನೇಕ ಬೇರೆ ಇದನ್ನ ಮೊದಲು ಬೇಕಾದ್ರೆ ಬರ್ಕೊಡ್ರಿ. ಮೊದಲು ಯಾರಾದ್ರೂ ಬರ್ಕೊಡ್ರಿ, ಯಾರಾದ್ರೂ ಬರ್ಕೊಳ್ರಿ. ಇದನ್ನ ಬೇರೆ ರೀತಿಯಿಂದ ಮಾಡ್ಬೋದು, ಅನೇಕ ರೀತಿಯಿಂದ ಮಾಡ್ಬೋದು. ನಾ ಇದನ್ನ ಮೊದಲೇ ಈ ಚೌಕಾವರ್ಣವನ್ನು ತಕ್ಕೊಳ್ಬಹುದು ನಾನು, ಬೇಡ ಅಂತೇನಿಲ್ಲ. ಆದ್ರೆ ಎಲ್ಲಾ ಒಳಗಿನ ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಹೆಂಗ ಇಲ್ಲಿದಲ್ಲ, ಮತ್ತೆ ಇದನ್ನ ಚೇಂಜ್ ಮಾಡ್ಕೋಬಾರ್ದು. ಇದನ್ನಷ್ಟೇ ಮೇನ್ ಏನು ಘಟಕಗಳು ಇರ್ತಾವ ಇದ್ರ ಚೇಂಜ್ ಮಾಡ್ಕೋಬೇಕು. ಇನ್ನೂ ಒಂದ್ ರೀತಿಯಿಂದ ತೋರಿಸ್ತೇನೆ ನಾನು ನಿಮಗೆ. ಇನ್ನೂ ಒಂದೊಂದು ರೀತಿಯಿಂದ ತೋರಿಸ್ತೀನಿ. ಇಲ್ಲಿ ಬೇರೆ ರೀತಿಯಿಂದ ಮಾಡೋದನ್ನು ತೋರಿಸ್ತೀನಿ ನಾನು ನಿಮಗೆ. ಚೈತನ್ಯ ಏನ್ ಕೇಳು ಚೈತನ್ಯ. ಚೈತನ್ಯ ಸರಿ. -15/2 ಅಂದ್ರೆ ಅರ್ಥ ಏನ್ರಿ? -15/2 ಅಂದ್ರೆ -7/2. ಅದು ಮೈನಸ್ ಸಂಖ್ಯೆ ಅರ್ಥ ನೀನು. ಅಂದ್ರೆ ಭಾಗ ಒಳಗದು ತೋರ್ಸುವಾಗದು ಬರಂಗಿಲ್ಲ ಅದ್ರಿ?
ಆಫ್ ಕೋರ್ಸ್ ಭಾಗ ಒಳಗೆ ಸೇಮ್ 15/2 ಅಂತಂದ್ರೆ ಏನು 15/2 ಇದು ಗೊತ್ತೈತಿ ನಿನಗ 15/2 ಅಂದ್ರೆ ಏನು ಹಾ ರೀ ಗೊತ್ತೈತ್ರಿ ಅಥವಾ ಇಷ್ಟು ಇದರ ಅರ್ಥ ನಿನಗೆ ಗೊತ್ತೈತಿ ಎಷ್ಟು ಅಂತ ಹೇಳಿ ಅದೇ ಮೈನಸ್ ಐತಿ ಇದೇ ಈಗ ಮೈನಸ್ ಐತಿ ಮೈನಸ್ ಅರ್ಥ ಹೇಳಿದೆ ನಾನು ಇಷ್ಟು ಸಾಲ ಐತಿ ಅನ್ನಂಗೆ ಇಷ್ಟು ಕೊರತೆ ಐತಿ ಮೈನಸ್ 7.5 ಫುಟ್ ತೆಗ್ಗ ಐತಿ ಮೈನಸ್ 7.5 ಲಕ್ಷ ರೂಪಾಯಿ ನಿಂದ ಸಾಲ ಐತಿ ಮೈನಸ್ 7.5 ರೂಪಾಯಿ ಸಾಲ ಐತಿ ನಿಂದು ಹೌದಲ್ಲ ಅಫ್ಕೋರ್ಸ್ ಯಾವುದೇ ಸಂಖ್ಯೆ ಏನ್ ಧನ ಸಂಖ್ಯೆಗಳಿದಾವ ಯಾವುದೇ ಧನ ಸಂಖ್ಯೆಗೂ ಅದಕ್ಕೊಂದು ಕರೆಸ್ಪಾಂಡಿಂಗ್ ಋಣ ಸಂಖ್ಯೆಯನ್ನ ಮಾಡ್ಕೊಳ್ಳಬಹುದಲ್ಲ ಯಾವ್ದು ಬೇಕಾದ್ರೆ ನೀವು ಒಂದು ಧನ ಸಂಖ್ಯೆ ತಗೋ ಅದಕ್ಕೆ ಕರೆಸ್ಪಾಂಡಿಂಗ್ ಅದಕ್ಕೆ ಒಂದು ಅನುಗುಣವಾದ ಒಂದು ಋಣ ಸಂಖ್ಯೆನೂ ನಾನು ಯೋಚನೆ ಮಾಡ್ಕೊಳ್ಬಹುದಲ್ಲ ಅಷ್ಟು ಕೊರತೆ ಇರೋದನ್ನ ಹೆಂಗ ನಾನೀಗ 7.5 ರೂಪಾಯಿ ನನ್ನ ಕಡೆ ಅದಾವಂತ ಹೇಳ್ಬೋದು ಹಂಗ ನಾನು ಏನ್ ಹೇಳ್ಬೋದು 7.5 ಫೂಟ್ ಮ್ಯಾಲ ನಾನು ಒಂದು ಕಟ್ಟಡ ಕಟ್ಟಿದ್ದೀನಿ ಅಂತ ಹೇಳೋದ್ ಬದ್ಲಿ ನಾನು ನೆಲದ ಕೆಳಗಡೆ 7.5 ಫೂಟ್ ತೆಗೆದಿದ್ದೀನಿ 7.5 ಸಾಲ ಐತಿ 7 ರೂಪಾಯಿ 7,500 ಏನಂದ್ರು ಸೊ 7.5 ಕೂಲಂಬ್ಗಳಷ್ಟು ನೆಗೆಟಿವ್ ಚಾರ್ಜ್ ಐತಿ 7.5 ಕೂಲಂಬ್ದಷ್ಟು ಪಾಸಿಟಿವ್ ಚಾರ್ಜ್ ಐತಿ ಸೊ ಪ್ರತಿಯೊಂದು ನೋಡ್ರಿ ನಿಮ್ಗೆ ಸ್ಕೇಲ್ದೊಳಗೆ ಅದಕ್ಕೆ ನೋಡ್ರಿ ಹೆಂಗೈತಿ ಸ್ಕೇಲ್ದೊಳಗೆ ಇಲ್ಲಿ 0 ಐತಿ ಈ ಕಡೆ ಏನ್ ನಿಮ್ಗೆ ಪ್ಲಸ್ ಬರ್ತಾವ +1 +2 ಪ್ಲಸ್ ಇಲ್ಲೇನ್ ಬರ್ಬೋದು ನಿಮ್ಗೆ +7.5 ಬರ್ಬೋದು ಇಲ್ಲ ಇಲ್ಲಿ ಆಮೇಲೆ +8 ಬರ್ತೈತಿ ಇಲ್ಲಿ +8 ಬರ್ತೈತಿ ಇಲ್ಲಿ +7 ಇರುತ್ತೆ 7 ಮತ್ತು 7 ನಡುವೆ 8 ಹಂಗೆ ಇಲ್ಲೂ ಸಹಿತ ಏನಿರ್ತೈತಿ ಒಂದು -7.5 ಇರತೈತಿ ಆಮೇಲೆ ಅದಕ್ಕೊಂದು ಅರ್ಥ ಮೈನಸ್ ಸಂಖ್ಯೆಗಳ ಅರ್ಥ ಯಾವತ್ತೂ ಸೇಮ ಸಾಲ ಕೊರತೆ ಡೆಫಿಸಿಟ್ ಅದಕ್ಕೆ ಇನ್ನು 7.5 ಕೂಡಿಸಿದಾಗ 0 ಆಗೋದು ಅದು ಅಡ್ಡ ಗುಡ್ ಮತ್ತೇನಾದ್ರು ಡೌಟ್ ಐತಿ ಓಕೆ ಇದು ನೋಡ್ರಿ ಇನ್ನೊಂದ್ ರೀತಿಯಿಂದ ನಾನು ಮಾಡ್ಬೋದು ಇದ್ ಬರ್ಕೊಂಡ್ರಿ ಎಲ್ಲ ತಗಿಲಿ ಹಾ ಹೇಳಿ ಸರ್ ಬಂದೆ ಸರ್ ಏನ್ ಬಂತು ಲೆಕ್ಕ ಮಾಡ್ಯ ಸರ್ ಸೇಮ್ ಉತ್ತರ ಬಂದೆ ಸರ್ ಸೇಮ್ ಉತ್ತರ ಬಂದೈತಲ್ಲ ಓಕೆ ಸರ್ ಒಂದ್ ನಿಮಿಷ ಬರ್ಕೋರಿ ಇದೆಲ್ಲ ಅಗದಿ ಸ್ಪಷ್ಟ ಆಗ್ಬೇಕು ಆಮೇಲೆ ಮುಂದೆ ಹೋಗೋಣ ಸೊ ಆರಾಮಾಗಿ ಹೋಗೋಣ ನಿಮ್ ಮುಂದಿನ ಪೋರ್ಷನ್ ಅನ್ನು ಬಹಳ ಫಾಸ್ಟ್ ಆಗಿ ಮಾಡ್ಬೋದು ಇದೆಲ್ಲ ಗಟ್ಟಿ ಆಗ್ತಂದ್ರೆ ಇದೆಲ್ಲ ಗಟ್ಟಿ ಆಗ್ಬೇಕು ಸರಿ ಇನ್ನೊಂದ್ ಇಂತ ಲೆಕ್ಕ ಕೊಡ್ಲರಿ ಓಕೆ ಇದನ್ನ ಒಂದ್ ರೀತಿಯಿಂದ ಸ್ವಲ್ಪ ಬೇರೆ ರೀತಿಯಿಂದ ಮಾಡೋಣ ಇದನ್ನ ಅವಾಗ ನಿಮಗೆ ಅನೇಕ ವಿಷಯಗಳು ಗೊತ್ತಾಗ್ತವೆ ಹೆಂಗ್ ಮಾಡ್ಬೇಕು ಎಲ್ಲೆಲ್ಲೋ ಇನ್ನೊಂದು ಅಲ್ಲೆಲ್ಲೇ ಕನ್ಫ್ಯೂಷನ್ಸ್ ಇರ್ತಾವ ಎಲ್ಲ ಕ್ಲಿಯರ್ ಆಗ್ತಾವ ನೀವು ಇದ್ರೊಳಗೆ ಲೀಲಾಜಾಲವಾಗಿ ಕುದಿ ಆರಾಮ್ಸಿರಿ ಕಾನ್ಫಿಡೆಂಟ್ಲಿ ಎಲ್ಲ ರೀತಿಯಿಂದ ನಿಮ್ಗೆ ಮಾಡಕ್ ಬರ್ಬೇಕು ಆಮೇಲೆ ನಿಮ್ಗೆ ಬೀಜೋಕ್ತಿಗಳು ಎಲ್ಲ ನಿಮ್ಗೆ ಅದಾವ ವಹಿಸ್ತದೆ ಬಹುಪದೋಕ್ತಿಗಳು ಎಲ್ಲ ನೀವು ಆರಾಮಾಗಿ ಮಾಡ್ತೀರ ಬರ್ಕೊಂಡಾದ್ಮೇಲೆ ಹೇಳ್ರಿ ಸರ್ ಒಂದ್ ಕ್ವಶನ್ ರೀ ಹಾ ಕೇಳ್ತೀವಿ ಯಾರು ಲಕ್ಷ್ಮಿ ಸರಿ ಹಾ ರೀ ಹಾ -15/2 ಐತಲ್ರಿ ಅದ್ರಾಗ್ರಿ -15 ಅದ ಅರ್ಧ ಅಂದಂಗಲ್ಲರಿ ಕರೆಕ್ಟ್ -15 ಇದ ಅರ್ಧ ಅಂದಂಗ ಹಂಗತ್ರಿ -7.5 ಬಂದ್ರಿ -15 ಗಿಂತಲೂ ದೊಡ್ಡದಾಗುಲ್ರಿ ಹೆಂಗ -15 ಗಿಂತ ಹೆಂಗ ದೊಡ್ಡದಾತು ಇದು ನೋಡು -15 ಇದ್ದ ರೊಕ್ಕ ಇದ್ದ ರಿಚ್ಚು ನಾನು ಮೊದಲು ಮಾಡಿದೇವಲ್ಲ ಇದನ್ನ ಏನು -7.5 ಇದ್ದಾವ ರಿಚ್ಚು -7.5 ಓಕೆ ನಿನ್ ಕ್ವಶನ್ ಏನಿತ್ತು ಇದು ದೊಡ್ಡದು ಕರೆಕ್ಟ್ ಹಾ ರೀ ಮತ್ರಿ ಅರ್ಧ ಅಂದ್ರಿ ಕಡಿಮೆ ಆಗ್ಬೇಕಲ್ರಿ ಸಾಲ ಅರ್ಧ ಇದ್ರೆ ಏನ್ ಅರ್ಥ ಈಗ ನಿಂದು ಸಾಲ ಎಷ್ಟೈತಿ ನಿಮ್ಮ ಗೆಳತಿ ಸಾಲ ಅದ್ರ ಅರ್ಧ ಐತಿ ಅಂದ್ರೆ ಯಾರು ರಿಚ್ ಇದ್ದಂಗ ಯಾರು ರಿಚ್ ಇದ್ದಂಗ ನಿನ್ ಸಾಲ ಎಷ್ಟು ಐತಿ ನಿನ್ ಗೆಳತಿದ ಅದ್ರ ಅರ್ಧ ಸಾಲ ಐತಿ ಯಾರು ರಿಚ್ ಇದ್ದಂಗ ನಂದ್ರಿ ಅರೆ ನಿನ್ ಸಾಲ ಎಷ್ಟು ಐತಿ ನೀನ್ ಎಷ್ಟು ಸಾಲ ಮಾಡಿದೆ ಅಂತ ತಿಳ್ಕೊ ನಿಮ್ ಗೆಳತಿ ನೀ ಎಷ್ಟು ಸಾಲ ಮಾಡಿದಿಲ್ಲ ಅದಕ್ಕಿಂತ ಅರ್ಧ ಸಾಲ ಮಾಡಿದಾಳು ಕಡಿಮೆ ಸಾಲ ಮಾಡಿದವ್ರು ಚಲೋನೋ ಏನ್ ಹೆಚ್ಚಿಗೆ ಸಾಲ ಮಾಡಿದವ್ರು ಚಲೋನೋ ಕಡಿಮೆ ಸಾಲ ಮಾಡಿದಾರ
ಹೌದು, ಮತ್ತೆ ನಿನ್ನ ಅರ್ಧ ಸಾಲ ಮಾಡಿದಾರ ಅವರು. ಈಗ ನಾನು ನಾನು ಹಾ ರೀ 100 ರೂಪಾಯಿ ಸಾಲ ಮಾಡಿದ್ದೇನೆ ಅಂದ್ರೆ ನನ್ನ ಕಡೆ ಎಷ್ಟದಾವು ಇಷ್ಟದಾವು. ಹಾ ಹಾ ರೀ ಈಗ ನನ್ನ ಫ್ರೆಂಡ್ ನನ್ನ ಅರ್ಧ ಸಾಲ ಮಾಡಿದಾನೆ ಅಂದ್ರೆ ಎಷ್ಟು ಸಾಲ ಮಾಡಿದಾನ ಅವನು? -50. ಅಂದ್ರಲ್ಲ ಸಾಲ ಮಾಡಿದಾನು, ಅವ್ನ ಕಡೆ ಎಷ್ಟದಾವು ಇಷ್ಟ ಐತಿ, ಅವ್ನ ಕಡೆ ಇಷ್ಟ ಐತಿ, ನನ್ನ ಕಡೆ ಹಾ ಇಷ್ಟ ರೀ ಐತಿ. ನಾನು 100 ರೂಪಾಯಿ ಸಾಲ ಮಾಡಿದ್ದೀನಿ, ಅವನ ಇದು ಹೌದಲ್ಲ, ಕರೆಕ್ಟ್ ಐತಿಲ್ಲ ಇದು? ಹಾ ರೀ ಸೊ ಅರ್ಧ ಮಾಡಿದಾಗ ಏನಾಗ್ತೈತಿ, ಈಗ ದೊಡ್ಡದಾಗ್ತೈತಿ. ಅದು ಯಾಕೆ ದೊಡ್ಡದಾಗ್ತೈತಿ? ಕರೆಕ್ಟ್, ನಿನ್ ಕ್ವಶನ್ ಅರ್ಥ ಆಯ್ತು ನನಗೆ. ಅರ್ಧ ಮಾಡಿದಾಗ ನಾವು ಹಾ ರೀ ನಾರ್ಮಲಿ ಪಾಸಿಟಿವ್ ನಂಬರ್ಗಳನ್ನ ಅರ್ಧ ಮಾಡಿದಾಗ ಏನಾಗ್ತಾವು? ಸಣ್ಣ ಆಗ್ತಾವ. ಹಾ ರೀ ನೆಗೆಟಿವ್ ನಂಬರ್ಗಳನ್ನ ಅರ್ಧ ಮಾಡಿದಾಗ ಏನಾಗ್ತಾವ? ದೊಡ್ಡ ಆಗ್ತಾವ. ದೊಡ್ಡ ಅಕ್ಕ. ಹಾ ಕರೆಕ್ಟ್, ಗೊತ್ತಾಯ್ತು ನೀನ್ ಕೇಳೋದು ನನಗೆ. ಆದ್ರೆ ಯಾಕೆ ಆಗ್ತಾವ ಗೊತ್ತಾಯ್ತು ಈಗ? ಎಸ್ ಸರ್, ಹಾ ಸಾಲ ಅದು. ಗುರ್ತಾತ್ರಿ. ಗುಡ್ ಗುಡ್ ಗುಡ್, ಇಂಥವೆಲ್ಲ ಕ್ಲಿಯರ್ ಆಗ್ಬೇಕು ಇವು. ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್ ಲಕ್ಷ್ಮಿ. ಸರ್ ಇದ್ರೊಳಗ್ರಿ -15/2 ಇದ್ದಿದ್ರಿ -7 ಮಾಡ್ಕೊರೋದ್ರಿ. ಹೌದು ಮತ್ರಿ +5/2 ಐತ್ಲಕ್ರಿ ಅದನ್ರಿ 2 ಮಾಡ್ಕೊಂಡ್ರಿ. ಅವ್ನ 2 ಕಳೆಯೋದ್ರಿ, ದೊಡ್ಡ ಸಂಖ್ಯೆ ಚಿಹ್ನೆ ಇಟ್ರಿ, ಅದು ಬಂದ್ ಉತ್ತರ್ರಿ 5 ಬರ್ತೈತ್ರಿ, -5 ರೀ. ಹೌದು, ಅದನ್ನ -7 + 2 -5 ಆಯ್ತು. ಕರೆಕ್ಟ್ ಆಯ್ತು. ಇದು ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ಹೋಗ್ಬೋದಾಗಿತ್ತು ನೋಡಿ. ಇಲ್ಲಿಂದ ನೀವು ಹಾ ರೀ, ಈ ರೀತಿ ಮಾಡ್ಬೋದು. ನೀವು ನೋಡ್ರ, ನೀವು ಗಣಿತದೊಳಗೆ ಎಕ್ಸ್ಪರ್ಟ್ ಆದಂಗ ಇದನ್ನ ನೋಡಿದ ಕೂಡಲೇ ಹೇಳುವಂತ ನೀವು ನೋಡ್ರಿ. ವೆರಿ ಗುಡ್. ಇದನ್ನ ಬಹಳ ಕಡಿಮೆ ವಿದ್ಯಾರ್ಥಿಗಳು ಈ ತರ ನಿಮ್ಗೆ ಎಲ್ಲರಿಗೂ ಈ ತರ ಬರಾಕತ್ತೆ ನೋಡಿ. -15 ಅಂದ್ರೆ -7, ಇದು ಇದು +2, ಸೊ -5 ಆಯ್ತು. ಹಿಂಗ್ ನಿಮ್ಗೆ ಗೊತ್ತಾಗ್ತೈತಿ. ವೆರಿ ಗುಡ್, ವೆರಿ ಗುಡ್. ಹೋಗ್ಬೋದು ನಿಮ್ಗೆ ಡೈರೆಕ್ಟ್ ಆಗಿ. ಅದ್ರ ಜೊತೆ ಫ್ರೆಂಡ್ಶಿಪ್ ಡೆವಲಪ್ ಆಗತೈತಿ ನಿಮ್ಗೆ ಭಿನ್ನ ರಾಶಿಗಳ ಜೊತೆ. ವೆರಿ ಗುಡ್. ತೆಗಿಲಿದ್ನಲ್ಲ ಹಾ, ಅಳಗಿಸ್ಲಿ ಇದನ್ನ ಇನ್ನೂ ಬರ್ಕೋಬೇಕು. ಆಯ್ತ್ರಿ. ಇನ್ನೂ ಯಾರೋ ಒಂದು ಕ್ವಶನ್ ಐತಿ ಅಂತ ಕೇಳಾಕತ್ತಿದ್ರಿ. ಯಾರ್ ಕ್ವಶನ್ ಐತಿ ಕೇಳಿ? ನಾನರಿ ಹಾ ಕೇಳಿ. ಈ ನಡು ಪ್ಲಸ್ ಇದ್ರೆ ಕ್ಯಾನ್ಸಲ್ ಮಾಡಕ್ ಬರೋದಿಲ್ರಿ? ಹಾ ಬರುದಿಲ್ಲ. ಈಗ ನಿನ್ ಕ್ವಶನ್ ಗೊತ್ತಾತ ನನ್ಗೆ. ಹಿಂಗೈತಿ, ಅವಾಗ ನೀನ್ ಕಡ್ತ ಹೊಡಿಬಹುದು ಅಂತ ಕೇಳಾಕತ್ತಿದ್ದೆ, ಹೌದಲ್ಲ? ಹಾ ರೀ. ಹಾ ಇಲ್ಲ, ಬರುದಿಲ್ಲ. ಯಾಕೆ ಬರುದಿಲ್ಲ? ಸೊ ಕಡ್ತ ಹೊಡಿದಂದ್ರ ಅರ್ಥ ಏನು? ಭಾಗಾಕಾರ ಮಾಡಕತ್ತಿದ್ದೀನಿ ನೀನು. ಭಾಗಾಕಾರ ಮತ್ತು ಯಾವಾಗ ಮಾಡ್ಬೋದು ನೀನು? ಹಿಂಗ್ ಗುಣಾಕಾರ ಇದ್ದಾಗ ಅಷ್ಟೇ. ಗುಣಾಕಾರ ಭಾಗಾಕಾರ ಒಂದ ಅಂತ ಹೇಳಿದೆ ನಿನಗೆ. ಹಿಂಗಂದ್ರೆ ಏನರ್ಥ? ಇದ್ರ ಅರ್ಥ ಏನಪ್ಪಾ ಅಂದ್ರೆ ಹಿಂಗ ಅಂದಂಗನ. ಇದ್ರ ಅರ್ಥ ಏನಪ್ಪಾ? 2 ಭಾಗಾಕಾರ 2. ಅವಾಗ ನೀ ಅದನ್ನ ಮಾಡಾಕತ್ತಿದ್ದೆ ಅಷ್ಟೇ. ಪ್ಲಸ್ ಇದಾಗ ಮಾಡಕ್ ಬರುದಿಲ್ಲ ನೀನು. ಇಲ್ಲೇನು ಗುಣಾಕಾರ ಚಿಹ್ನೆ ಇಲ್ಲ, ಮಾಡಬಾರ್ದು. ವೆರಿ ಗುಡ್. ಮತ್ತೇನು? ಇವೆಲ್ಲ ಕ್ಲಿಯರ್ ಆಗ್ಬೇಕು ನೋಡಿ. ವೆರಿ ಗುಡ್. ಇಂಥವೆಲ್ಲ ಇಟ್ಕೊಂಡ್ಬಿಟ್ರೆ ಏನಾಗ್ಬಿಡ್ತೈತಿ, ಮುಂದೆ ಗಣಿತ ಬಹಳ ಹೆವಿ ಆಗಿಬಿಡ್ತೈತಿ. ಇವೆಲ್ಲ ಕರೆಕ್ಟ್ ಆಗೋದು. ವೆರಿ ಗುಡ್. ಈಗ ನೋಡ್ರಿ, ಇದನ್ನ ನಾವು ಬೇರೆ ರೀತಿಯಿಂದ ಮಾಡ್ಬೋದು ನೋಡ್ರಿ. ಇದನ್ನ ಸ್ವಲ್ಪ ಬೇರೆ ರೀತಿಯಿಂದ ಮಾಡೋದು. ಇನ್ನೊಂದು ಹೊಸ ಲೆಕ್ಕ ತಗೊಳ್ಬದ್ಲಿ ಇದನ್ನ ಒಂದ ಸಾಕು. ಇದ್ರೊಳಗೆ ಎಲ್ಲ ಐತಿ ಕಸರತ್ತು. ಇದ್ರೊಳಗೆ ನಾವು ಬೇಕಾದನ್ನ ಮಾಡ್ಕೊಂತ ಹೋಗ್ಬೋದು ನೋಡ್ರಿ. ಎಲ್ಲ ತೋರಿಸ್ತೀನಿ ನಿಮಗೆ ಹೆಂಗ್ ನಾವು ಮಾಡ್ಬೋದು, ತೋರಿಸ್ತೀನಿ. ಸರ್ ನನ್ನ ಆನ್ಸರ್ ಇಷ್ಟ ಬಂದೈತ್ರಿ, ಆ ಮೆಥಡ್ ಚೇಂಜ್ ಐತ್ರಿ. ಅಫ್ಕೋರ್ಸ್ ಕೌಶಲ್ಯ ಬಹಳಷ್ಟು ಮೆಥಡ್ಸ್ ಅದಾವ ಇದಕ್ಕೆ. ಇದು ಒಂದ ಅಂತಿಲ್ಲ, ನೀವು ಬೇರೆ 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 ರೀತಿಯಿಂದ ಮಾಡ್ಬೋದು ಇದಕ್ಕೆ ಹಾದಿಗಳು. ಹೆಂಗ್ ಈಗ ನಾನು ನಿಮಗೆ ಬೆಳಗಾವ್ ಹಾದಿ ಗೊತ್ತಿದ್ರ, ನಮ್ಮ ಮನೆ ಎಲ್ಲೋ ಐತಿ, ಒಂದ್ ಕಡೆಗೆ ಐತಿ ಅಂತಿಕೋರ್ ಮಾಂತೇಶ್ನಗರ ಕಡೆ. ಅಲ್ಲಿಂದ ನಾನು ಅನುಗೊಳಗ್ ಹೋಗ್ಬೇಕು ಅಂದ್ರೆ ನಂಗೆ ಎಷ್ಟು ಹಾದಿ ಅದಾವ? ಭಾಳ ಅದಾವ. ನಿಮ್ಗೆ ಇನ್ಫ್ಯಾಕ್ಟ್ ಇಮ್ಯಾಜಿನ್ ಮಾಡಕ್ ಬರೋದಿಲ್ಲ, ಅಷ್ಟು ಹಾದಿಗಳು ಆಗ್ತಾವ. ಎಲ್ಲ ಹಿಡಿದು ಒಮ್ಮೆ ಡಿಲೀಟ್ ಮಾಡೋಕ್ಕಾಗೋದಿಲ್ಲ. ಪ್ರಾಬ್ಲಮ್ ಐತಿ. ವೈಟ್ ಬೋರ್ಡ್ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಕ್ಕಿದ್ರೆ ಲಘು ಆಗ್ತದೆ. ಲಘುನ ಮಾಡೋದಿಲ್ಲ. ಓಕೆ, ಸೊ ಇಲ್ಲಿ ಸ್ವಲ್ಪ ತೆಗಿತೀನಿ. ನನಗೆ ಲೆಕ್ಕ ಬೇಕು, ಕೆಳಗಿನಷ್ಟ ಬ್ಯಾಡಿದಲ್ಲ. ದೊಡ್ಡದು ಮಾಡಕ್ ಬರೋದಿಲ್ಲ ಇದನ್ನ. ಸರಿ, ಇಂಥವ್ ಇನ್ನೂ ಹೆಚ್ಚು ಲೆಕ್ಕ ಕೊಡ್ರಿ. ಅದೇ ಇನ್ನೊಂದು ಸ್ವಲ್ಪ ಇದನ್ನ ಮಾಡೋಣಪ್ಪ. ನೀವು ಬೇರೆ ಬೇರೆ ರೀತಿಯಿಂದ ಅವಾಗ ನೀವು ಮಾಡ್ಬೋದು. ಕೊಡ್ತೇನೆ ನಾನು. ಓಕೆ ಗುಡ್. ಕಲರ್ ಬೇರೆ ಉಪಯೋಗಿಸ್ತೇನೆ. ಈಗ ಇದು ನೋಡ್ರಿ, ಇನ್ನೊಂದು ರೀತಿಯಿಂದ ಮಾಡ್ಬೋದು ನೋಡ್ರಿ. ಆನ್ಸರ್ ಕರೆಕ್ಟ್ ಅದೇ ಒಂದ ಬರ್ತೈತೆ ನೋಡ್ರಿ, ತೋರಿಸ್ತೇನೆ. ಈಗೇನ್ ಮಾಡ್ತೇನೆ ನೋಡ್ರಿ, ನಾನು
ಮತ್ತೆ ಹೆಂಗೆ ಮಾಡ್ಬೋದು ನೋಡ್ರಿ ಈಗ. ಓಕೆ, ಸೊ ಈ ಒಂದನೇ ಬ್ರ್ಯಾಕೆಟ್ ಅಂತೂ ಆಯಿತು. ಇದೆಷ್ಟಾಯಿತು? 20 - 30 -10 -10 ಇಷ್ಟಾಯ್ತಲ್ಲ. ಅಥವಾ ನಾನು ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೀನಿ. ಇದು ಒಳಗಿನ ಹೆಂಗೈತಲ್ಲ ಹಂಗೆ ಇಟ್ಕೋತೀನಿ. ಇದೆಲ್ಲ ಹಂಗೆ ಇಟ್ಕೋತೀನಿ. ಮೊದಲು ಇದನ್ನ ಮಾಡ್ಕೋತೀನಿ ನೋಡಿ. ಸೊ ಇದೇನು ಇಟ್ಕೋತೀನಿ? 20 - 30 - 10 ಇಂಟು ಮಾಡೋದ. ಸೊ 2 + 3 ಎಷ್ಟಾಗ್ತಿದ್ದು? ಓಕೆ, 5 ಹಾ 5/2 ಆಯ್ತು. ಕರೆಕ್ಟ್ ಆಯ್ತು. 5/2 ಆಯ್ತು. 5/2 ಆಯ್ತು. ಸೊ 5/2 ಆತ್ಲ. ಈಗೇನ್ ಮಾಡ್ತೇನೆ ನಾನು? ಇನ್ನೊಂದು ನಿಮಗೆ ಒಂದು ಗುಣ ಹೇಳ್ತೇನೆ ನಾನು. ಏನ್ ಗುಣ ಹೇಳ್ತೇನೆ ನೋಡ್ರಿ. ಈ ತರ ಈ ಎಡೀ ಕಂಸಕ್ಕೆಲ್ಲ ಗುಣಾಕಾರ ಇತ್ತು, ಒಳಗಡೆ ಪ್ಲಸ್ ಮೈನಸ್ಗಳು ಇದ್ದು ಅಂದ್ರೆ ಏನು? ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು. ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ತೋರಿಸ್ತೇನೆ ನೋಡಿ. 2 × 3 + 5 ಇತ್ತು ಅಂತ ತಿಳ್ಕೊಳ್ಳಿ. ಇದನ್ನ ಏನ್ ಮಾಡ್ಕೋಬಹುದು? 3 5 ಕೂಡಿಸಿ 8 8 7 16 ಅಂತಾನು ಮಾಡ್ಬೋದು. ಅಥವಾ ನಾನು ಇದನ್ನು ಗುಣಿಸ್ತೇನೆ, ಇದು ಡಬಲ್ ಮಾಡ್ತೇನೆ, ಕೂಡಿಸ್ತೇನೆ. ಅಂದ್ರೆ ನಿಮ್ ಕಡೆ ಒಂದ್ ಸ್ವಲ್ಪ ರೊಕ್ಕ ಅದಾವ, ನಿಮ್ ಗೆಳೆಯರ ಕಡೆ ರೊಕ್ಕ ಅದಾವ, ಇಬ್ಬರದು ಕೂಡಿಸಿ ಡಬಲ್ ಮಾಡುದು ಒಂದ. ನಿಮ್ ರೊಕ್ಕ ಡಬಲ್ ಮಾಡಿ, ನಿಮ್ ಗೆಳೆಯರ ರೊಕ್ಕ ಡಬಲ್ ಮಾಡಿ ಎರಡು ಕೂಡಿಸೋದು ಒಂದ ನೋಡಿ. ಸೊ 2 × 3 = 6 + 2 × 5 10, ಇದು ಸಹಿತ 16 ಆಯ್ತು. ಆಮೇಲೆ ಇದೇನು ಬರ್ತಿತ್ತು? 2 × 3 5 3 8, ಇದು ಸಹಿತ 16 ಬರತೈತಿ. ಎರಡು ಸೇಮ ಬರ್ತಾವ ನೋಡಿ. ಓಕೆ, ಸೊ ಇದೇನದು? ಈ ಒಳಗಿನ ಎಲ್ಲದಕ್ಕೂ ಗುಣಾಕಾರ ಆಕೈತಿ. ಯಾವಾಗ ಆಕೈತಿದು? ನೆನಪಿರ್ಲಿ, ಒಳಗಡೆ ಪ್ಲಸ್ ಇರಬೇಕು ಅಥವಾ ಮೈನಸ್ ಇರಬೇಕು. ಓಕೆ, ಸಪೋಸ್ ನಾನು ಹಿಂಗ್ ಬರ್ದಿ, ಅವಾಗ ನೀವು ಎರಡಕ್ಕೂ ಗುಣಿಸಬಾರ್ದು, ತಪ್ಪು ಉತ್ತರ ಬರ್ತೈತಿ. ಎರಡಕ್ಕೂ ಗುಣಿಸಬಾರ್ದು. ಈಗ ನಾವೇನ್ ಮಾಡ್ಬೇಕು? ಯಾವ್ದೋ ಒಂದಕ್ಕಷ್ಟ ಗುಣಿಸ್ಬೇಕು. ಇದು ಹಿಂಗಿದ್ದಂಗ ಅಷ್ಟೇ, ಇದು ಹಿಂಗೆ ಇದ್ದಂಗಿದೆ. ಸೊ ನೋಡ್ರಿ, ಯಾಕಂದ್ರೆ 2 ಗುಣಾಕಾರ ಎಷ್ಟಾಗ್ತಿದ್ದು? 3 5 15. ಎಷ್ಟು ಬಂತು ಉತ್ತರ? 30. ಸೊ 2 3 6 6 5 30. ಸೊ ಈಗ ಎರಡು ಕಡೆ ಗುಣಿಸಬಾರ್ದು ನೀವು. ಇದಕ್ಕ ಗುಣಿಸಬಾರ್ದು. ಲಕ್ಷ ಕೊಟ್ಟು ನೋಡ್ರಿ, ಇಲ್ಲಿ ಬಹಳ ಲಕ್ಷ ಕೊಟ್ಟು ನೋಡ್ರಿ. ಪ್ಲಸ್ ಇದ್ದಾಗ ಮಾತ್ರ ಏನ್ ಮಾಡ್ಬೇಕು? ಈ ತರ ಎರಡು ಕಡೆ ಗುಣಿಸ್ಬೇಕು. ಕ್ಲಿಯರ್ ಆಗ್ತಿತ್ತು ನಾ ಹೇಳೋದು ಕ್ಲಿಯರ್? ಪ್ಲಸ್ ಅಥವಾ ಮೈನಸ್? ಇಂಟು ಇದ್ರೆ ಹೆಂಗ್ ಮಾಡ್ಬೇಕ್ರಿ? ಒಂದ ಗುಣಾಕಾರ ಇಲ್ಲ ನೋಡಿ. ಇದು 2 × 5 × 3. ಹಿಂಗಿದ್ರೆ ಏನ್ ಮಾಡೋದು? ಒಂದನ್ನ ಏನ್ ಮಾಡ್ಕೋಬಹುದು? 2 × 5 3 15, 2 15 30 ಹಿಂಗ್ ಮಾಡ್ಬೋದು. ಅಥವಾ ನಾ ಏನ್ ಮಾಡ್ಬೋದು? ಇದನ್ನ 2 × 5 × 3 ಬ್ರಾಕೆಟ್ ಅನ್ನು ತೆಗೆದು ಹೋಗೋದು ಬಿಡ್ತೇನೆ ಅಷ್ಟ. ಬ್ರಾಕೆಟ್ ಅನ್ನು ಸಿಂಪ್ಲಿ ತೆಗೆದು ಹೋಗಿದ್ದೇನೆ, ಏನು ಮಾಡಂಗಿಲ್ಲ ನಾನು. 2 5 10 × 3 30. ಸೊ ನೀವು ಹಿಂಗ್ ಮಾಡ್ಕೋಬಾರ್ದು. ಇದನ್ನ ನೋಡ್ರಿ, ಹಿಂಗ್ ಮಾಡ್ಕೋಬಾರ್ದು. 2 × 5 × 2 × 3 ತಪ್ಪಿದು. ಹಿಂಗ್ ಮಾಡ್ಕೋಬಾರ್ದು, ಇದು ತಪ್ಪಾಗ್ತದೆ. ಆದ್ರ ಸಪೋಸ್ ಇದು ಪ್ಲಸ್ ಇತ್ತು, 2 × 5 + 3 ಇತ್ತಂದ್ರ ಆವಾಗ ಇದು ಕರೆಕ್ಟ್ ಆಕೈತಿ. 2 × 5 ಪ್ಲಸ್ ಇಲ್ಲಿ ಏನ್ ಚಿಹ್ನೆ ಐತಲ್ಲ, ಪ್ಲಸ್ ಅಥವಾ ಮೈನಸ್ ಇತ್ತು, ಅದ ಚಿಹ್ನೆ. ಆಮೇಲೆ 2 × 3. ಸೊ 2 5 10 + 2 3 6 16 ಉತ್ತರ. ಸೊ ಕರೆಕ್ಟ್ ಉತ್ತರ ಬರ್ತೈತೆ ನೋಡ್ರಿ. 5 3 8 8 7 16 ಉತ್ತರ. ಸೊ ಈ ತರ ನಾವು ಯಾವಾಗ ನಾವು ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ, ಇದಕ್ಕೂ ಡಿಸ್ಟ್ರಿಬ್ಯೂಟ್ ಆಕತಿ, ಇದಕ್ಕೂ ಡಿಸ್ಟ್ರಿಬ್ಯೂಟ್ ಆಕತಿ. ಇದಕ್ಕೂ ಹೋಗ್ತೈತಿ, ಇದು ಗುಣಾಕಾರ, ಇದಕ್ಕೂ ಹೋಗ್ತೈತಿ. ಯಾವಾಗ ಹೋಗ್ತೈತಿ? ಇಲ್ಲಿ ಏನಿರ್ಬೇಕು ನಡಕ? ಡಿವೈಡೆಡ್ ಬೈ ಇತ್ತಂದ್ರಿ? ಡಿವೈಡೆಡ್ ಬೈ ಇದ್ದಾಗನು ಹಂಗ ಆಗುದಿಲ್ಲ, ಕೇವಲ ಒಂದಕ್ಕೆ ಮಾತ್ರ. ಯಾಕಂದ್ರೆ ಡಿವೈಡೆಡ್ ಬೈ ಮತ್ತು ಗುಣಾಕಾರ ಎರಡು ಒಂದವು. ಒಂದೇ ಕಾಯಿನದ ಎರಡು ಮುಖಗಳು, ಒಂದೇ ನಾಣ್ಯದ ಎರಡು ಮುಖಗಳು, ಭಾಗಾಕಾರ ಮತ್ತು ಗುಣಾಕಾರ. ಸಂಕಲನ ಮತ್ತು ವ್ಯವಕಲನಗಳು ಒಂದೇ ನಾಣ್ಯದ ಎರಡು ಮುಖಗಳು. ಓಕೆ, ನಿಮ್ಗೆ ಹೇಳಿದೆ 2 - 3 ಅಂದ್ರೂ ಒಂದ, 2ಕ್ಕ -3 ಕೂಡ್ಸೋದಂದ್ರು ಒಂದ. ಓಕೆ, ಸೊ -3 ಕೂಡ್ಸೋದಂದ್ರು ಒಂದ, ವ್ಯವಕಲನ ಮಾಡೋದಂದ್ರು ಒಂದ. ಸೊ ಸಂಕಲನ ವ್ಯವಕಲನಗಳು ಏನು? ಒಂದೇ ನಾಣ್ಯದ ಎರಡು ಮುಖ ಇದ್ದಂಗ. ಅದೇ ರೀತಿ 2 ಭಾಗಾಕಾರ 4 ಅಂದ್ರು ಒಂದ, 2 ಗುಣಾಕಾರ 1/4 ಅಂದ್ರು ಒಂದ. ಸೊ ಭಾಗಾಕಾರ ಗುಣಾಕಾರ ಒಂದೇ ನಾಣ್ಯದ ಎರಡು ಮುಖಗಳು. ಸೊ ಎಲ್ಲಾ ಭಾಗಾಕಾರದ ನಿಯಮಗಳು ಏನ್ ಅನ್ವಯ ಆಗ್ತಾವ? ಗುಣಾಕಾರದ ನಿಯಮಗಳು ಎಲ್ಲ ಒಂದ. ಗುಣಾಕಾರ ಭಾಗಾಕಾರದ ನಿಯಮಗಳು ಒಂದೇ ಇರುತ್ತೆ. ಸೊ ಇದೇನಾಯ್ತು ನೋಡ್ರಿ, 5 ಲಕ್ಷ ಕೊಟ್ಟು ನೋಡ್ರಿ. ಈಗ ಲಕ್ಷ ಕೊಟ್ಟು ನೋಡ್ರಿ, 5/2 ಇನ್ನೊಂದು ವಿಧಾನ ತೋರ್ಸಾಗುತ್ತೆ. ಇದಾಯ್ತಲ್ಲ, ಇದಾಯ್ತು. ಇದನ್ನ ಏನ್ ಮಾಡ್ಕೋತೇನೆ ನೋಡ್ರಿ. ಹಂಗಾರ ಈಗ ಹೆಂಗ್ ಗುಣಿಸ್ಬೇಕು? ನಾನು ಇನ್ನು ಹೆಂಗ್ ಗುಣಿಸ್ಕೋಬೇಕು? ನಾನು ಈ 5/2 ಎಲ್ಲದಕ್ಕೂ ಗುಣಿಸ್ಬೇಕು ಅಲ್ಲ. 20ಕ್ಕೂ ಗುಣಿಸ್ಬೇಕು, 30ಕ್ಕೂ ಗುಣಿಸ್ಬೇಕು, 10ಕ್ಕೂ ಗುಣಿಸ್ಬೇಕು. ಗುಣಿಸ್ಲಿ? ಏನಾಯ್ತು? 20ಕ್ಕೆ ಗುಣಿಸಿದಾಗ ಏನಾಯ್ತು? 2 1 2 10 ಕಟ್ತಾ ಹೋಯ್ತು. ಎಷ್ಟು ಬಂತು? ಎಷ್ಟು ಬೀಳ್ತದೆ? 10
ಅಲ್ಲ ಮತ್ತೆ ಇಲ್ಲಿ 5 ಎಂದ ಐತ್ಲಾ 5/2 ಗುಣಿಸ್ಬೇಕು ನೋಡ್ರಿ ಇಲ್ಲಿ ನೋಡಿ 50 ರೀ. 50 20 into 5/2 2 ಒಂದ್ಲೆ 2 ಹತ್ಲೆ ಆಮೇಲೆ 50 ಕರೆಕ್ಟ್ ಹೌದಲ್ಲ ಕರೆಕ್ಟ್. ಸೊ ಈಗ ನೋಡ್ರಿ ಲಕ್ಷ ಕೊಟ್ಟು ನೋಡಿ ಸ್ವಲ್ಪ ನಾ ಹಂಗ ಸ್ವಲ್ಪ ಕಸರತ್ ತೋರಿಸ್ತೇನೆ ನಿಮ್ಗೆ ಹಂಗ ಹೆಂಗ್ ಮಾಡ್ಬೋದು. ಇದು ಲಾಂಗ್ ರೂಟ್ ಆಕೈತಿ ಬಟ್ ನಿಮ್ಗೆ ಈ ಕಸರತ್ ಗೊತ್ತಿರ್ಬೇಕು ಹಿಂಗೆಲ್ಲ ಮಾಡಕ್ ಬರ್ಬೇಕು. ಸೊ 5/2 ಇಂದ 20 ಗುಣಿಸ್ತೇನೆ 5/2 ಇಂದ 20 ಗುಣಿಸಿದ್ರೆ 2 ಒಂದ್ಲೆ 2 ಹತ್ಲೆ ಆತು 15 50. ಸೊ ಡೈರೆಕ್ಟ್ ಆಗಿ 50 ಮೈನಸ್ ಹೆಂಗಿಲ್ಲ ಮತ್ತೆ 5/2 ಇಂಟು 30 ಗುಣಿಸ್ಬೇಕು ಏನಾಯ್ತು 2 ಒಂದ್ಲೆ 2 15 15 75 ಮೈನಸ್ 2 ಒಂದ್ಲೆ 2 ಐದ್ಲೆ 5 ಓಕೆ. ಸೊ ಇಷ್ಟ ಆಯ್ತು ಹೌದಲ್ಲ. ಸೊ ಮೈನಸ್ ಇದನ್ನ ಹೆಂಗೆ ಇಟ್ಕೊಂಡು ಇದನ್ನೀಗಾರ ಮಾಡಕ್ ಬರ್ತಿತ್ತು ಇದನ್ನ ಮಾಡಂಗಿಲ್ಲ ನಾನು ಇದನ್ನ ಮಾಡಕ್ ಬರ್ತೈತಿ. ಇದನ್ನೆಲ್ಲ ಮಾಡಿದ್ರೆ ಎಷ್ಟು ಬರತೈತಿ ನೋಡ್ರಿ 50 ಮೈನಸ್ 75 ಮೈನಸ್ 25 ಮೈನಸ್ 25 ಮೈನಸ್ 25 ಮೈನಸ್ 50 ಮೊದಲ ಹೆಂಗೆ ನಮ್ದು ಪುಷ್ಪಾವರಣದ -50 ಆಗಿತ್ತು ಆಕೈತಿ. ಬಟ್ ಈ ಪುಷ್ಪಾವರಣ ಈಗ ನಾವು ಬಿಡಿಸ್ಕೊಳ್ಳೋದು ಬೇಡ ಹಂಗೆ ಇರ್ಲಿ ಅದು ನಮ್ಗೆ ಏನೋ ಸೇರಾತೈತದು ಹಂಗೆ ಇರ್ಲಿ. ಸೊ ಈಗ ನಾ ಏನ್ ಮಾಡ್ತೇನೆ ನೋಡ್ರಿ ಒಳಗೆ ಇಲ್ಲಿ ಮತ್ತೆ ಇಲ್ಲಿ ಏನ್ ಮಾಡ್ತೇನೆ ನೋಡ್ರಿ ಇಲ್ಲಿ ಮಜಾ ಮಾಡ್ತೇನೆ ಮತ್ತೆ ಚೇಂಜ್ ಮಾಡ್ತೇನೆ ಇಲ್ಲಿ ನಾನು ಮೆಥಡ್ ಚೇಂಜ್ ಮಾಡ್ತೇನೆ. ಈಗೇನ್ ನೋಡ್ರಿ ನಾ ಹೇಳಿದ್ನಲ್ಲ ನಿಮ್ಗೆ ಮೈನಸ್ ಇದ್ದಾಗ ಹೊರಗಡೆ ಒಳಗಡೆ ಎಲ್ಲಾ ಚಿಹ್ನೆಗಳು ಏನಾಗ್ತಾವ ಚೇಂಜ್ ಆಗ್ತಾವ ಮೈನಸ್ ಆಫ್ ಮೈನಸ್ ಪ್ಲಸ್ ಆಕೈತಿ. ಏನ್ ಮಾಡ್ತೇನೆ ನಾನು ಈ ಚೌಕ ನನಗೆ ಸೇರ್ವಾತಿ ಚೌಕಾವರಣ ಸೇರ್ವಾತಿ ಇದನ್ನ ತೆಗೆದೋಗಿಬೇಕು ನನಗೆ. ತೆಗೆದೋಗಿಬೇಕಂದ್ರೆ ಏನ್ ಮಾಡ್ತೇನೆ ನಾನೀಗ ಇದನ್ನ ಮೈನಸ್ ಹೊರಗೈತಿ ಅಂದ್ಕೊಂಡು ಏನಾಗ್ಬೇಕು ನಾನು ಮೈನಸ್ ಆಫ್ ಮೈನಸ್ ಪ್ಲಸ್ ಏನಾಯ್ತು 2 into 4 ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಆಗೋದಿಲ್ಲ ಮತ್ತಿದು ಒಳಗಡೆ ಇದ್ದು ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ ಕೂಡಿ ಒಂದು ಘಟಕ ಇದು ಒಂದು ಟರ್ಮ್ ಇದು ನೋಡಿ ಇದೆಲ್ಲ ಗುಣಾಕಾರ ಆಗಿದ್ದೈತಿ ಇದು ಚೇಂಜ್ ಆಗೋದಿಲ್ಲ ಈಗ ಸದ್ಯ. ಇಲ್ಲಿ ಹೊರಗಿಂದಕ್ಕೆ ಬರೀ ಮೈನಸ್ ಆಫ್ ಸಮಥಿಂಗ್ ದಿಸ್ ಹೋಲ್ ಸಮಥಿಂಗ್ ಇಸ್ ದಿಸ್ ಮಚ್. ಆಮೇಲೆ ಇದು ಮೈನಸ್ ಆಫ್ ಮೈನಸ್ ಇಲ್ಲಿ ಮೈನಸ್ ಆಫ್ ಪ್ಲಸ್ ಏನಾಯ್ತು ಮೈನಸ್ 5/2 ಕರೆಕ್ಟ್ ಅರ್ಥ ಆಯ್ತು. ಓಕೆ. ಸೊ ಈಗ ಏನಾಯ್ತು ನೋಡಂಗ ಈಗ ಇದನ್ನ 50 ಮೈನಸ್ 75 ಮೈನಸ್ 25 ಆಮೇಲೆ ಈಗೇನು ಬ್ರಾಕೆಟ್ ಇದೇನು ಅವಶ್ಯಕತೆ ಇಲ್ಲ ಬಿಟ್ಟು ಬಿಡ್ತೇನೆ ಬ್ರಾಕೆಟ್. ಈಗ ಏನ್ ಮಾಡ್ತೇನೆ ನೋಡ್ರಿ 2 into 4 ಮಾಡ್ತೇನೆ ಎಷ್ಟಾಯ್ತು ಪ್ಲಸ್ 2 4 ಇಲ್ಲಿ ಪ್ಲಸ್ 2 into ಮೈನಸ್ 1/4 ಒಳಗೆ ನಿಂತಿಲ್ಲ ಮೈನಸ್ ಐತಿ. ಸೊ 2 into ಇದೇನಾಯ್ತು ಮೈನಸ್ ಮೈನಸ್ 1/2 ಓಕೆ. ಆಮೇಲೆ ಏನಾಯ್ತು ಮೈನಸ್ 5/2 ರೈಟ್. ಸೊ ಏನಾಯ್ತು ಇದನ್ನೆಲ್ಲ ಮಾಡೋಣ. ಇದನ್ನೆಲ್ಲ ಮಾಡಿದಾಗ ಏನಾಯ್ತು ಈಗ ಸ್ವಲ್ಪ ಇವನ್ನೆಲ್ಲ ಮಾಡ್ಕೊಂಡು ಏನಾಯ್ತು 50 ಮೈನಸ್ 75 ಮೈನಸ್ 25 ಮೈನಸ್ 50 ಮೈನಸ್ 50 ಪ್ಲಸ್ 8 ಮೈನಸ್ 50 ಪ್ಲಸ್ 8 ಎಷ್ಟಾಯ್ತು ಮೈನಸ್ 42 ಮೈನಸ್ 42 ಮೈನಸ್ ಹಾಫ್ ಮೈನಸ್ 5/2 ಮೈನಸ್ 5/2. ಈಗೇನ್ ಮಾಡೋಣ ಹಂಗಾರೆ ನಾವು ಈಗೇನ್ ಮಾಡೋಣ ಲಸ ತೆಗಿಯೋಣ. ಈಗ ಲಸ ತೆಗಿಯೋಣ 2 ಲಸ ತೆಗೆದುಕೊಳ್ಳಿ ಏನಾಯ್ತು ಇಲ್ಲಿ 1 ಐತಿ ಇಲ್ಲಿ 2 ಆಯ್ತು. ಸೊ ಮೈನಸ್ ಎಷ್ಟಾಯ್ತು 42 2 ಎಷ್ಟಾಯ್ತು ಮೈನಸ್ 84 ಮೈನಸ್ 5 ಎಷ್ಟಾಗ್ತದೆ ಎಲ್ಲ ಹಂಗಾರ ಕೂಡ ಎಷ್ಟಾಗ್ತದೆ ಮೈನಸ್ 90 ಇದೆಷ್ಟಾಗ್ತದೆ ಮೈನಸ್ 45 ನೋಡ್ರಿ ನಾವೇನ್ ಮಾಡಿದ್ವಿ ಮುದ್ದಾಮನೆ ಎಲ್ಲರ ಕಳ್ಕೋತೇವೆ ಹಾದಿ ಅಂತ ಹೇಳಿ ನಾವು ಕಳ್ಕೊಳಕ್ ಟ್ರೈ ಮಾಡಿದ್ವಿ. ಎಷ್ಟಾಕೈತೆ ಅಷ್ಟು ಹಾದಿ ಕಳ್ಕೊಂಡ್ ಬೇರೆ ರೀತಿಯಿಂದ ಹೋಯ್ತು ಈ ಸಲ ಹಾದಿ ಕಳ್ಕೊಳಿಲ್ಲ ನೋಡ್ರಿ ಮತ್ತೆ ಅಲ್ಲೇ ಬಂದ್ವಿ. ಯಾಕ ಪ್ರತಿ ಸ್ಟೆಪ್ ನಾವು ಕರೆಕ್ಟ್ ಸ್ಟೆಪ್ ತಗೊಂಡ್ಕೊಳ್ಳಿ ನಮ್ ಅಲ್ಲೇ ಬರ್ತದೆ. ಎಲ್ಲೇ ಒಂದ್ ಕಡೆ ನಾವು ತಪ್ಪು ಸ್ಟೆಪ್ ತಗೊಂಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ಬಿಡ್ತೀವಿ. ಸೊ ಹಾದಿಗಳು ಎಷ್ಟು ನೋಡ್ರಿ ಎಷ್ಟು ವಿಚಿತ್ರ ಮಾಡಿದ್ನಿ. ಈ ತರ ಯಾರ ಮಾಡಿದ್ರಿ ಇದು ಬೇರೆನ ಪೂರ್ತಿ ಬೇರೆ ತಗೊಂಡ್ ಹೋದ್ನಿ ನೋಡ್ರಿ ಹಾದಿ ಬೇರೆನ ಹಾದಿ ತಗೊಂಡ್ ಹೋಗ್ತೀವಿ. ಹಿಂಗ ನೀವು ಎಕ್ಸ್ಪರ್ಟ್ ಆದಂಗ ಬೇಕಾದಂಗ ಹೋಗ್ಬೋದು ನೀವು ಇದ್ರಾಗ ಹೋಗ್ಬೋದು. ವೆರಿ ಗುಡ್ ಬರ್ಕೊಡ್ರಿ ಬೇಕಾಗಿದ್ದು ಹೆಂಗ್ ಮಾಡ್ಕೊಂಡು ಸರಿ ಡೌಟ್ ಐತ್ರಿ ಕೇಳಿ
8 minus 1 divided by 2 ಹೆಂಗ್ ಗೊತ್ತಾಗಲ್ರಿ. ಇಲ್ಲಿ ನೋಡು, ಇಲ್ಲಿ ಇತ್ತಲ್ಲ ಈ ಗುಣಾಕಾರ ನೋಡಿ, ಇಲ್ಲಿ ಬೇರೆ ಕಲರ್ ಯೂಸ್ ಮಾಡ್ತೀನಿ, ಹಸಿರು ಕಲರ್ ಯೂಸ್ ಮಾಡ್ತೀನಿ. ಓಕೆ, ಇದು ನೋಡಿ, ಇಲ್ಲಿ 2 ಗುಣಾಕಾರ 4 ಮೈನಸ್ ಹಿಂಗಿತ್ತು, ಇದಿಲ್ಲ ಇದು ಇತ್ತಲ್ಲ, ಅದು ಇದು ಪ್ಲಸ್ ಇತ್ತು. ಇದನ್ನ ಏನ್ ಮಾಡ್ತೇನೆ ನಾನು, ಹೆಂಗೆ ಹೇಳಿದ್ನೆ ನಾನು, ಇದನ್ನ ಗುಣಿಸ್ತೀನಿ, ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳೋದಕ್ಕೆ. ಆಮೇಲೆ ಇದನ್ನ ಸೊ 2 ಇಂಟು 4 ಎಷ್ಟಾಯ್ತು? 8 ಆಮೇಲೆ 2 ಇಂಟು -1/4 ಎಷ್ಟಾಯ್ತು ನೀನೇ ಹೇಳು? 2 ಇಂಟು 1/4 ಎಷ್ಟಾಯ್ತು? ಮೈನಸ್ ಇಟ್ಕೊಂಡು 2 ಇಂಟು 1/4 ಎಷ್ಟಾಯ್ತು? -1 divided by 2. ಅದನ್ನ ಬರ್ತೀನಿ ನಾನು, ಅದನ್ನ ಬರ್ತೀನಿ. ಹಾ ರೀ, ಬರ್ಕೊಂಡಿದ್ನಲ್ಲ, ಅವಾಗ ಏನಾಗ್ತಾವ, ಹೊಸ ಡೌಟ್ಗಳು ಬರ್ತಾವ, ಹೊಸ ಏನು ಇದು ಹೆಂಗಾಗ್ತೈತಿ, ಅದ್ ಹೆಂಗಾಗ್ತೈತಿ, ಇದೆಲ್ಲ ಕ್ಲಿಯರ್ ಹಾಕೊಂತ ಹೋಗ್ತೈತಿ. ಸ್ಮಿತಾ, ಗುರುಪುತ್ರ ಏನ್ ಡೌಟ್ ಅದಾವ? ಓಕೆ, ಸೊ ನೋ ಸರ್, ಅದ್ ಮಿಸ್ ಆಗಿತ್ತ ಛತ್ರ. ಓಕೆ, ಇನ್ನೊಂದು ಬರ್ಕೊಡ್ರಿ, ಇದನ್ನೆಲ್ಲ ಬರ್ಕೊಡ್ರಿ, ಇದು ಬೇರೆ ವಿಧಾನ. ಬರ್ಕೋಬೇಕಾರ ಹಂಗೆ ಹೆಂಗಿತ್ಲ ಹಂಗ ಬೋರ್ಡ್ನಾಗಿಂದ ಬರ್ಕೋಬೇಡ್ರಿ, ನಿಮ್ಗೆ ತಿಳ್ಕೊಂಡ್ ಬರ್ಕೊ. ಅದನ್ನ ಆ ಕಡೆ ನೋಡಲ್ದನ ಒಂದ್ ಸ್ಟೆಪ್ ಮಾಡ್ಬೇಕು, ಆಮೇಲೆ ಹಂಗ ಐತ್ಲೋ ನೋಡ್ಬೇಕು. ಸ್ಕೂಲ್ನಾಗ ಹಂಗ ಅವ್ರ ಬೋರ್ಡ್ ಮೇಲೆ ಬರಾಕತ್ತಿರ ಅದನ್ನ ಹಂಗ ಹಂಗೇನ್ ಬರ್ದಾರಲ್ಲ ಹಂಗ ಬರ್ಕೋಬಾರ್ದು, ರೂಢಿ ಹಾಕೋಬಾರ್ದು. ಹಂಗ ನೀವಾಗ ಸ್ವತ್ತು ಮಾಡ್ಬೇಕು, ಆಮೇಲೆ ಕರೆಕ್ಟ್ ಐತಿಲೋ ನೋಡ್ಕೋಬೇಕು, ಅದ್ ಪ್ರಾಕ್ಟೀಸ್ ಮಾಡ್ಕೋರಿ. ಸ್ವಂತ ನೀವ ಮುಂದೆ ಹೆಜ್ಜೆ ಇಡೋದು, ಆಮೇಲೆ ನೋಡೋದಲ್ಲ ಕರೆಕ್ಟ್ ಐತೋ ಇಲ್ಲೋ ಅಥವಾ ಏನ್ ಬೇರೆ ಆಯ್ತು. ಇಲ್ಲಿದ್ನಾಗ clear? Shall I clear the board? Yes, sir. Yes, sir. ಓಕೆ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ರಿ ಬೇಕಂದ್ರೆ, ಆಮೇಲೆ ನಿಮ್ಗೆ ಯಾರಾದ್ರೂ ಉಳ್ಕೊಂಡಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ. ಓಕೆ, ಐ ವಿಲ್ ಕ್ಲಿಯರ್ ಇಟ್ ನೌ. ಈಗ ನಾವ್ ಇದನ್ನ ನೋಡಿದೀವಿ, ಏನಪ್ಪಾ ಇಲ್ಲೊಂದು ಏನೋ ಐತಿ, ಹಿಂಗ ಇಲ್ಲೊಂದು ಏನೋ ಒಂದು ಸಪೋಸ್ 4 ಐತಿ, ಇಂಟು 2 ಪ್ಲಸ್ 3 ಐತಿ. ಇದನ್ನ ನಾವು ಹೆಂಗ್ ಮಾಡ್ಬೋದು ಅಂತ ಹೇಳಿದ್ನಿ ನಾನೀಗ. ಇದನ್ನ ನಾವು ಹೆಂಗ್ ಮಾಡ್ಬೋದು ಅಂತ ಹೇಳಿದ್ನಿ, 4 ಇಂಟು 2 ಪ್ಲಸ್ 4 ಇಂಟು 3. ಅದೇ ರೀತಿ 4 ಇಂಟು 2 ಮೈನಸ್ 3 ಇತ್ತು ಅಂತಂದ್ರೆ ಏನರ್ಥ, 4 ಇಂಟು 2 ಮೈನಸ್ 4 ಇಂಟು ಮೈನಸ್. ಇದರದ ರಿವರ್ಸ್ ಕ್ರಿಯೆಗೆ ನಾವೇನಂತೀವಿ, ಕಾಮನ್ ತೆಗಿಯೋದು, ಸಾಮಾನ್ಯ ತೆಗಿಯೋದು ಅಂತ ಕರಿತೀವಿ. ಸೊ ಸಪೋಸ್ ನಾನು
ಸಾಮಾನ್ಯ ಹೆಂಗ್ ತೆಗಿತೇನೆ ನೋಡ್ರಿ ಈಗ, ಸಾಮಾನ್ಯ ಹೆಂಗ್ ತೆಗಿತೇನೆ ನೋಡ್ರಿ ಈಗ. 8 ಮೈನಸ್ 12 ಅಂತ ಕೊಟ್ಟಿದ್ದಂತೆ. 8 ಮೈನಸ್ 12 ಅಂತ ಕೊಟ್ಟಿದ್ದೆ. ಇದನ್ನ ನಾನು ಏನ್ ಮಾಡ್ಬೋದು, ಹೆಂಗ್ ಬರ್ಕೋಬಹುದು ನೋಡ್ರಿ. ಇದನ್ನ ಹೆಂಗ್ ಬರ್ಕೋಬಹುದು ನೋಡ್ರಿ. ಏನ್ ತಕೋಬೇಕು ನಾನು ಇಲ್ಲಿ ಕಾಮನ್ ಅಂದ್ರ ಈ ಸಂಖ್ಯೆನು ಬೇಕ್ರಿ. ಈ ಸಂಖ್ಯೆನು ಭಾಗ ಹೋಗ್ತಿರ್ಬೇಕು, ಈ ಸಂಖ್ಯೆನು ಭಾಗ ಹೋಗ್ತಿರ್ಬೇಕು, ಈ ಸಂಖ್ಯೆನು ಭಾಗ ಹೋಗ್ತಿರ್ಬೇಕು. ಅಂತದ್ ಯಾವ್ದೈತಿ 4 ಡಬಲ್ ಕೇಳತ್ತವ್ರಿ. ಕರೆಕ್ಟ್. ಯಾರ್ದು ನೀವೆಲ್ಲಾರು ಮ್ಯೂಟ್ ಮಾಡ್ರಿ, ಅವಾಗ ಕೇಳೋದಿಲ್ಲ. ಈಗೆಲ್ಲ ಮ್ಯೂಟ್ ಮಾಡಿದಾಗ ಕೇಳೋದು ನೋಡ್ರಿ. ನೀವು ಯಾರೊಬ್ರು ಮ್ಯೂಟ್ ಮಾಡಿದಾಗ ಆ ವಾಯ್ಸ್ ಮತ್ತೊಮ್ಮೆ ಈಕೋ ಆಗ್ತದೆ. ಸೊ ಈಗ ನೋಡ್ರಿ 4 ಇಂಟು ಬ್ರಾಕೆಟ್ ಅವಾಗ ನಾ ಏನ್ ಮಾಡ್ತೀನಿ 2 ಮೈನಸ್ 3. 4 ಇಂಟು ಬ್ರಾಕೆಟ್ 2 ಮೈನಸ್ 3 ಹಿಂಗ್ ಮಾಡ್ಕೋಬಹುದು ಇದನ್ನ. ಯಾಕೆ 2 ಬಂತು ಇಲ್ಲಿ, ಯಾಕೆ 2 ಬಂತು ವಾಪಸ್ ನೋಡ್ರಿ. ಇಲ್ಲಿ 4 ಇಂಟು 2 ಮಾಡಿದಾಗ 8 ಬಂತು, ಮೈನಸ್ ಇದ್ದು ಮೈನಸ್ ಐತಿ. ಆಮೇಲೆ 4 ಇಂಟು 3 ಮಾಡಿದಾಗ 12 ಬಂತು. ಸೊ ಹೆಂಗ್ ಪಡ್ಕೊಂಡಿ ನಾನು ಇದನ್ನ, ಈ ಒಳಗಿಂದ ಹೆಂಗ್ ಪಡ್ಕೊಂಡಿ ನಾ ಏನ್ ಮಾಡಿದ್ನಿ, ಮೊದಲು ಹೊರಗಿಂದ ಹೆಂಗ್ ನಾ ಏನ್ ಕಾಮನ್ ತೆಗೆದಿಲ್ಲ, ಈ ಸಂಖ್ಯೆನು ಭಾಗ ಹೋಗ್ಬೇಕು, ಈ ಸಂಖ್ಯೆನು ಭಾಗ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಮಸಾ ಏನೈತಲ್ಲ, ಅದು ಮಸಾ ಹೆಂಗಿರ್ತೈತಿ, ಅದು ಈ ಸಂಖ್ಯೆ ಇವೆರಡು ಸಂಖ್ಯೆಗಳ ಮಸಾ ಫಾರ್ ಎಕ್ಸಾಂಪಲ್ 4 ಅಂದ್ರೆ ಏನು, ಈ ಎರಡು ಸಂಖ್ಯೆಗಳು ಭಾಗ ಹೋಗ್ತಿರ್ಬೋದು. ಅಂತಾವ್ ಬಹಳಷ್ಟು ಅದಾವ. 2ರಿಂದನೂ ಭಾಗ ಹೋಗ್ತಾವ ಇವೆರಡು, 4ರಿಂದನೂ ಭಾಗ ಹೋಗ್ತಾವ ಇವೆರಡು, 1ರಿಂದನೂ ಭಾಗ ಹೋಗ್ತಾವ ಇವೆರಡು. ಈ ಎಲ್ಲಾ ಸಂಖ್ಯೆಗಳಲ್ಲಿ ಅತಿ ದೊಡ್ಡದಿರ್ತೈತೆ. ಈ ಎಲ್ಲಾ ಸಂಖ್ಯೆಗಳಿಂದನೂ ಭಾಗ ಹೋಗ್ತಾವ. 1ರಿಂದ ಹೋಗ್ತಾವ, 2ರಿಂದ ಹೋಗ್ತಾವು, ಆಮೇಲೆ 4ರಿಂದ ಹೋಗ್ತಾವ. 2 ಸಂಖ್ಯೆಗಳು ಹೋಗ್ಬೇಕು, 3 ಅಲ್ಲ. 3ರಿಂದ 8 ಭಾಗ ಹೋಗುದಿಲ್ಲ. ಸೊ ಅದಕ್ಕಾಗಿ 3 ಅಲ್ಲ. ಸೊ 1, 2, 4 ಈ 3 ಸಂಖ್ಯೆಗಳು ಇವುಗಳ ಸಾಮಾನ್ಯ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್. ಅಪವರ್ತನಗಳನ್ನ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಬರ್ಕೋಬೇಕು. ಅಪವರ್ತನಗಳಿಗೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಕಡೆಗೆ ಬರ್ತೈತೆ. ಫ್ಯಾಕ್ಟರ್ಸ್, ಅಪವರ್ತನಗಳು. ಕನ್ನಡ ನಾವೇನಂತ ಕರಿತೀವಿ ಇದಕ್ಕ ಅಪವರ್ತನಗಳು. ಅಪವರ್ತ್ಯಗಳು ಬೇರೆ. ಓಕೆ, ಇವು ಅಪವರ್ತನಗಳು. ಫಾರ್ ಎಕ್ಸಾಂಪಲ್ 12 ಕೊಟ್ಟನೆ ಅಂದ್ರೆ ಇದ್ರ ಅಪವರ್ತನಗಳು ಯಾವ್ಯಾವ ಗೊತ್ತೈತಿ, ಯಾವ್ಯಾವ ಸಂಖ್ಯೆಗಳ ಮಗ್ಗಿ ಒಳಗೆ 12 ಬರ್ತೈತಲ್ಲ ಅವೆಲ್ಲ. 2, 4, 1, 2, 3, 4, 1, 2, 3, 4, 12 ಕೂಡ 12 ಇವೆಲ್ಲ ಇದ್ರ ಅಪವರ್ತನಗಳು. ಹಂಗ ಈಗ 8ರ ಅಪವರ್ತನಗಳು ಯಾವುವು, 1ರಿಂದ ಅಂತೂ ಇರತೈತಿ, 1 ಎಲ್ಲದಕ್ಕೂ ಇರ್ತದೆ. 1, 2, 4, 8. ಇದ್ರೊಳಗ ಈಗ 12 ಮತ್ತು 8 ಇವ್ರ ಇಬ್ರು ಕಾಮನ್ ಫ್ರೆಂಡ್ಸ್ ಯಾರ್ಯಾರು, ಕಾಮನ್ ಯಾವ್ದಾವು, ಕಾಮನ್ ಸಾಮಾನ್ಯ ಯಾವ್ದು, 2 ಮತ್ತು 4, 1, 2, 4. ಈ ಕಾಮನ್ ಫ್ರೆಂಡ್ಸ್ ಏನಂತೇವೆ ನಾವು, ಕಾಮನ್ ಫ್ರೆಂಡ್ಸ್ ಯಾವ ಏನಂತೇವೆ ನಾವು, ಕಾಮನ್ ಫ್ಯಾಕ್ಟರ್ಸ್. ಕೆಲಕ್ಕೂ ಏನಂತೀವಿ, ಸೊ ನಾವೇನಂತೀವಿ 4, 2, 1 ಆರ್ ದಿ ಕಾಮನ್ ಫ್ಯಾಕ್ಟರ್ಸ್. ಸಾಮಾನ್ಯ ಅಪವರ್ತನ. ಯಾರು ಸಾಮಾನ್ಯ ಅಪವರ್ತನಗಳು ಆಫ್ 8 and 12. 8 ಮತ್ತು 12ರ ಸಾಮಾನ್ಯ ಅಪವರ್ತನಗಳು ಯಾವುವು, 1, 2, 4 ಇವು 8 ಮತ್ತು 12ರ ಸಾಮಾನ್ಯ ಅಪವರ್ತನಗಳು. ಅಂದ್ರೆ ಏನು, 12ರ ಫ್ರೆಂಡು ಹೌದು, 8ರ ಫ್ರೆಂಡು ಹೌದು. ಹಂಗ ಇವತ್ರೊಳಗ ಮಹತ್ತಾದದ್ದು ಅಂದ್ರೆ ಇವತ್ರಲ್ಲಿ ಯಾವ್ದು ಅತ್ಯಂತ ದೊಡ್ಡದಾಗೈತಲ್ಲ, ಯಾವ್ದು ಮಹತ್ತಾಗೈತಲ್ಲ, ಯಾವ್ದು ಗ್ರೇಟೆಸ್ಟ್ ಐತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಇವುಗಳಲ್ಲಿ ಯಾವ್ದು ಅಂತ ದೊಡ್ಡದು, ಇದು ದೊಡ್ಡ ಅನ್ನ ಯಾವ್ದು, 4 ಕರಿತೀವಿ ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಅಂದ್ರೆ ಅತಿ ದೊಡ್ಡದು. ಸಾಮಾನ್ಯ ಅಪವರ್ತನ ಅಂದ್ರೆ ಎರಡಕ್ಕೂ ಕಾಮನ್ ಇದ್ದಂತಹದ್ದು ಅಪವರ್ತನ. ಇಂಗ್ಲಿಷ್ ನಾವು ಇದಕ್ಕೆ ಏನಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇದಕ್ಕ HCF, ಲಸಾಕ LCM, ಮಸಾಕ HCF. ಬರ್ಕೊಡ್ರಿ ಇವನ್ನೆಲ್ಲ ಅಲ್ಲಿಂದ ಬರ್ಕೊಬಿಡ್ರಿ. ನಾವೇನು ಬರ್ಕೋತೇವಿ, ಹೈಯೆಸ್ಟ್ ಕಾಮನ್
ಫ್ಯಾಕ್ಟರ್ HCF ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸರಿ ಅಪವರ್ತ್ಯಗಳು ಅಂದ್ರೆ ಮಲ್ಟಿಪಲ್ಸ್. ಮಲ್ಟಿಪಲ್ಸ್. ಫಾರ್ ಎಕ್ಸಾಂಪಲ್ ಅಪವರ್ತ್ಯಗಳು ಇಲ್ಲಿ ಬೇರೆ ಕಲರ್ ಹೋಗಿ ತೋರಿಸಿ ನೋಡ್ರಿ, ರೆಡ್ ಕಲರ್ ಹೋಗಿ ತೋರಿಸಿ ನೋಡ್ರಿ. ಅಪವರ್ತ್ಯಗಳು ಅಂದ್ರೆ ಏನು? ಸೊ ಇಲ್ಲಿ ತೋರಿಸಿ ನೋಡ್ರಿ, ಅಲ್ಲಿ ಹಂಗ ಲಸ ನಿಮ್ಗೆ ಹೇಳಿಲ್ಲ, ಲಸ ಬಗ್ಗೆ ನಾ ಇನ್ನೂ ಹೇಳಿಲ್ಲ ನಿಮ್ಗೆ. ಸೊ ಅಲ್ಲಿ ನೋಡ್ರಿ, ಈಗ ಒಂದು ಸಂಖ್ಯೆ ಕೊಟ್ನಿ, ಅದಕ್ಕೆ ಅಪವರ್ತ್ಯಗಳು ಎಷ್ಟದಾವ ನೋಡ್ರಿ. 8ರ ಅಪವರ್ತ್ಯಗಳು ಎಷ್ಟದಾವ? 4, 2, 1 ಅಷ್ಟೇ. 12ರ ಅಪವರ್ತ್ಯಗಳು ಯಾವ್ದಾವು? 12, 6, 4, 3, 2, 1 ಇವಿಷ್ಟಿದಾವ. ಆದ್ರ ಇವು ಅಪವರ್ತನಗಳು. ಅಪವರ್ತ್ಯಗಳು ಹಂಗಲ್ಲ. ಈ ಅಪವರ್ತ್ಯಗಳು ನೋಡ್ರಿ, 4ರ ಅಪವರ್ತ್ಯಗಳು ಯಾವಪ್ಪ? 4ರ ಮಗ್ಗಿಯೊಳಗಿರುವಂತವು ಎಲ್ಲವು 4, 8, 12, 16, 20, 24, 48, 52 ಎಷ್ಟದಾವ ಅಪವರ್ತ್ಯಗಳು? 4. ಹಂಗಾದ್ರ 4ರ ಅಪವರ್ತ್ಯಗಳು ಎಷ್ಟದಾವು? ಅನಂತ. ಈಗ ನಾವು ಇನ್ನೊಂದು ಸಂಖ್ಯೆ ತಗೊಳ್ಳೋಣ. ಉದಾಹರಣೆಗೆ ಈಗ 5 ತಗೊಳ್ಳೋಣ. ಈಗ 5ರ ಅಪವರ್ತ್ಯಗಳು ಯಾವುವು? 5, 10, 15, 20, 25, 30, ಈಗ ಹೇಳ್ರಿ ಈ ಎರಡು ಈ ಅಪವರ್ತ್ಯಗಳು ಪಟ್ಟಿ ಐತ್ಲ, ಅಪವರ್ತ್ಯಗಳ ಪಟ್ಟಿ ಐತ್ಲ. ಈಗ 4 ಮತ್ತು 5ರ ಸಾಮಾನ್ಯ ಅಪವರ್ತ್ಯಗಳು ಅಥವಾ ಕಾಮನ್ ಮಲ್ಟಿಪಲ್ಸ್ ಏನಂತೀವಿ? ಮಲ್ಟಿಪಲ್ಗಳು ಏನು? ಪಟ್ಟುಗಳು. ದುಪ್ಪಟ್, ತ್ರಿಪ್ಪಟ್, ಚೌಪಟ್, ಹಿಂಗ ಪಟ್ ಮಲ್ಟಿಪಲ್. ಮಲ್ಟಿಪಲ್ ಅನ್ನೋದೇನು? 2 ಪಟ್, 3 ಪಟ್, 4 ಪಟ್, 6 ಪಟ್, ಹಿಂಗ್ ಪಟ್ಗಳಾಗಿದ್ದಾವೆ. ಸೊ ಈಗ ಸಾಮಾನ್ಯ ಅಪವರ್ತಿಗಳು ಯಾವ್ದಾವ ಇದ್ರೊಳಗೆ? 4 ಮತ್ತು 5ರ ಕಾಮನ್ ಫ್ರೆಂಡ್ಸ್ ಯಾವ್ದಾವ ಇದ್ರೊಳಗೆ? 140. ಈಗ ಹೇಳ್ರಿ ಇಂತಹ ಸಾಮಾನ್ಯ ಈಗ ನಾನು ಬರ್ತೇನೆ. 4 ಮತ್ತು 5ರ ಸಾಮಾನ್ಯ ಅಪವರ್ತಿಗಳು ಯಾವ ಬಂದು? 20, 40, 60 ಈ ಸಾಮಾನ್ಯ ಅಪವರ್ತಿಗಳು ಎಷ್ಟಿರ್ತಾವ? ಕಾಮನ್ ಅಪವರ್ತಿಗಳು ಎಷ್ಟಿರ್ತಾವ? ಇವು ಮುಗಿಯುವುದಿಲ್ಲ. ಸಾಮಾನ್ಯ ಅಪವರ್ತಿಗಳಂತೂ ಮುಗಿಯುವುದಿಲ್ಲ. ಬಟ್ ಈವನ್ ಸಾಮಾನ್ಯ ಅಪವರ್ತಿಗಳು ಸಹಿತ ನಮಗ ರಿಪೀಟ್ ಆಗ್ತಾ ಹೋಗ್ತಾವ. ಇದ್ರೊಳಗ ನನಗೆ ಇಂಟ್ರೆಸ್ಟ್ ಇರೋದು ಯಾವ್ದ್ರ ಬಗ್ಗೆ? ಇಂಟ್ರೆಸ್ಟ್ ಇರೋದು ಅತ್ಯಂತ ಸಾಣದ್ರ ಬಗ್ಗೆ. ಅತ್ಯಂತ ದೊಡ್ಡದಿದ್ರೆ ಉಪಯೋಗ ಇಲ್ಲ. ಇದು ಅತ್ಯಂತ ದೊಡ್ಡದ್ ನಮಗೆ ಏನ್ ಬರ್ತೈತಿ? ಇನ್ಫಿನಿಟಿನ ಬರ್ತೈತಿ, ಅನಂತ ಆಗಿದೆ. ಅತ್ಯಂತ ದೊಡ್ಡ ಸಿಗಂಗಿಲ್ಲ ನಮಗಿಲ್ಲಿ. ಅತ್ಯಂತ ಸಾಣದ ಸಿಗ್ತೈತಿ ನಮಗಿಲ್ಲಿ. ಈ ಅತ್ಯಂತ ಸಾಣದೇನು? ಹಂಗಾದ್ರ ಸಣ್ಣದನ್ನಕ್ಕೇನಂತೇವ ನಾವು? ಲಘು. ಸಣ್ಣದನ್ನಕ್ಕೇನಂತೇವ? ಲಘು ಅಲ್ಲ, ಲಘು ಬಗೆ ಅಲ್ಲ. ಈ ಲಘು ಅಲ್ಲ, ಲಘು. ಸೊ ಲಘುತ್ತಮ ಅಂದ್ರೆ ಏನು? ಅತ್ಯಂತ ಸಣ್ಣ ಸಾಮಾನ್ಯ ಅಪವರ್ತ್ಯ. ಅಂದ್ರೆ ಯಾವ್ದು ಭಾಗ ಹೋಗ್ತೈತಲ್ಲ, ಯಾವ್ದು ಭಾಗ ಹೋಗ್ತೈತಲ್ಲ ಆ ಸಂಖ್ಯೆ. ಭಾಗ ಹೋಗ್ಸೋ ಸಂಖ್ಯೆ ಅಲ್ಲ, ಯಾವ್ದು ಭಾಗ ಹೋಗ್ತೈತಲ್ಲ ಆ ಸಂಖ್ಯೆ ಅಪವರ್ತ್ಯ. ಇಂಗ್ಲಿಷ್ ಒಳಗೆ ನಾವೇನಂತೇವೆ? ಸಿಂಪಲ್ ಆಗಿದ್ದಕ್ಕ ಏನಂತೇವೆ? ಇದಕ್ಕ ಸ್ಮಾಲೆಸ್ಟ್ ಬದಲಿಗೆ ಇನ್ನೊಂದು ಶಬ್ದ ಐತಿ, ಲೀಸ್ಟ್ ಅಥವಾ ಲೋಯೆಸ್ಟ್. ಲೀಸ್ಟ್ ಕಾಮನ್ ಮಲ್ಟಿಪಲ್ LCM. ಓಕೆ. ಸೊ ನಿಮ್ಗ ಇವತ್ತು ಲಸ ಮಸಗಳ ಬಗ್ಗೆ ನಿಮ್ಗೆಲ್ಲ ಸಣ್ಣವರ್ತಾಗನ ಆಗಿರ್ತೈತಿ. ಜಸ್ಟ್ ನಾವ್ ಇನ್ನೊಂದ್ಸಲ ಏನ್ ಮಾಡಿದ್ವಿ ಅದ್ರದ್ದು ರೀಕ್ಯಾಪ್ ಮಾಡ್ಕೊಂಡ್ವಿ ಕ್ವಿಕ್ ಆಗಿ ನಮ್ಗೆ. ಯಾಕಂದ್ರೆ ಇಲ್ಲೇನೋ ಬೇಕಾಗಿತ್ತು ನಮ್ಗೆ. ಬಹಳ ಎಲ್ಲ ಗದ್ಲಾಗುತ್ತೆ. ಓಕೆ, ಇದನ್ನೆಲ್ಲ ತೆಗೆದು ಬಿಡ್ತೇನೆ ಸುಮ್ಮನೆ. ಓಕೆ, ಸೊ ನಮ್ದು ಏನಿತ್ತು? 4 ಇಂಟು ಬ್ರಾಕೆಟ್ ಏನಿತ್ತು ನಮ್ದು? ಏನಿತ್ತು ಒಳಗಡೆ?
ಸಾರಿ ಮೊದ್ಲೇನಿತ್ತು ನಮ್ದು 2 minus 2 ಓಕೆ ನಾನೇನ್ ಮಾಡತ್ತಿದ್ನಿ ಓಕೆ ಐ ಟೇಕ್ ಅ ಫ್ರೆಶ್ ಎಕ್ಸಾಂಪಲ್ 12 minus 12 minus 8 ಏಕಾಗ್ರತೆಯಿಂದ ಕೇಳ್ಕೊರಿ ಸೊ ಓಕೆ ಸೊ ನಾ ಏನ್ ಮಾಡ್ಕೋತೀನಿ ನೋಡ್ರಿ ಈಗ ಇವು ಎರಡಕ್ಕೂ ಭಾಗ ಹೋಗುವಂತಹ ಈ ಎರಡೂನು ಭಾಗಿಸುವಂತಹ ಸಂಖ್ಯೆ ಒಂದ್ ಐತಿ 4 ಐತಿ ಫಾರ್ ಎಕ್ಸಾಂಪಲ್ ನಾನು ಅದನ್ನ ಏನ್ ಮಾಡ್ಕೋಬಹುದು ಹೊರಗೆ ತಕ್ಕೊಳ್ಳೋದಂದ್ರೆ ಏನ್ ಅರ್ಥ ಗೊತ್ತೈತಿ ನಾನು ಏನ್ ಮಾಡ್ತೀನಿ ಇದನ್ನು 4 ಗುಂಡ್ಲೆ 3 ಅಂತ ಬರ್ಕೋಬಹುದು ಮೈನಸ್ ಇದು 4 ಗುಂಡ್ಲೆ 2 ಅಂತ ಬರ್ಕೋಬಹುದು ಅವಾಗ ಏನ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಎರಡು ಕಡೆ ಇಲ್ಲೂ ಗುಣಾಕಾರ ಐತಿ ಇಲ್ಲೂ ಗುಣಾಕಾರ ಐತಿ ಅದ್ರ ಬಗ್ಗೆ ನಾನು ಟೋಟಲ್ ಇದಕ್ಕೆಲ್ಲದಕ್ಕೂ ಗುಣಾಕಾರ ಅಂತ ಬರೆದ್ಬಿಡ್ತೇನೆ ಕರೆಕ್ಟ್ ಸೊ ಉತ್ತರ ಸೇಮ ಬರ್ತೈತೆ ನೋಡ್ರಿ 12 ಒಳಗೆ 8 ಕಳೆದ್ರೆ ಎಷ್ಟು 4 ಈ ಉತ್ತರ ಎಷ್ಟು ಬಂತು 4 ಗುಣಾಕಾರ 1 4 ಬಂತು ಉತ್ತರ ಯಾವುದೇ ರೀತಿ ಇದಾಗುತ್ತೆ ಸೊ ಈಗ ಏನಾಯ್ತು ಇದು ಈ ತರ ಬರೆಯೋದು ಏನಾಕೈತಿ ಬಹಳ ದೊಡ್ಡದಾಕೈತಿ ಅದ್ರ ಬದಲು ಇದು ಸಂಕ್ಷಿಪ್ತ ನೋಡ್ರಿ ಸಂಕ್ಷಿಪ್ತ ಮತ್ತು ಕ್ಲಿಯರ್ ಆಕೈತಿ ಏನು 3 ಮತ್ತು 2ರ ವ್ಯತ್ಯಾಸ ತಗೊಂಡು 4ರಲ್ಲೇ ಗುಣಿಸ್ರಿ ಅಂತ ಹೇಳಿದ ಇದನ್ನ 3ನ್ನ 4 ಪಟ್ಟು ಮಾಡ್ರಿ 2ನ್ನ 4 ಪಟ್ಟು ಮಾಡ್ರಿ ಆಮೇಲೆ ಕಳೀರಿ ಅಂತ ಹೇಳೋ ಬದಲು ಇದು ಸಂಕ್ಷಿಪ್ತ ಆಗ್ತದೆ ಸೊ ಇದಕ್ಕೆ ನಾವೇನಂತೀವಿ ಕಾಮನ್ ತೆಗೆಯೋದು ಅಂತ ಕರಿತೀವಿ ಕಾಮನ್ ಇನ್ನೊಂದೆರಡು ಉದಾಹರಣೆ ತೆಗಿಯೋನಿ ಕಾಮನ್ ಉದಾಹರಣೆ ತೆಗಿಯೋಣ ಈಗ ಒಂದೆರಡು ಉದಾಹರಣೆ ತೆಗಿತೇನೆ ಸರಿ ಕಾಮನ್ ತೆಗಿಯುವಾಗ್ರಿ ಮೈನಸ್ ಚಿಹ್ನೆನ ಬಳಸ್ಬೇಕ್ರಿ ಇಲ್ಲ ಇಲ್ಲೇನಿರ್ತೈತೆ ಅದು ಈಗ ಫಾರ್ ಎಕ್ಸಾಂಪಲ್ 100 + 50 ಐತಿ ಈಕ್ವಲ್ ಟು ನಾ ಇಲ್ಲಿ ಹೊರಗಡೆ ಏನ್ ಬೇಕಾದ್ ನಾನು ಫಾರ್ ಎಕ್ಸಾಂಪಲ್ 25 ಕಾಮನ್ ತೆಗಿತೇನೆ ಅವಾಗ ಏನ್ ಬರ್ಬೇಕು ಯಾರು ಹೇಳ್ತಾರೆ ಇಲ್ಲಿ ಒಳಗಡೆ 4 + 2 ಎಲ್ಲಾರ್ಗು ಅರ್ಥ ಆಯ್ತದೋ ಅಥವಾ ಯಾರಿಗೂ ಡೌಟ್ ಐತಿ ಇಲ್ಲ ಡೌಟ್ ಇದ್ರೆ ಅಷ್ಟೇ ನನಗೆ ಕೇಳಬೇಕು ಯೋಚನೆ ಮಾಡ್ರಿ ಡೌಟ್ ಇದ್ರೆ ಕೇಳ್ರಿ ಡೌಟ್ ಇದ್ರೆ ಮೊದಲು ಕೈ ಎತ್ತರಿ ನೋಡೋಣ ಎಲ್ಲ ಕೈ ಇಳಿಸಿ ನಾನು ಡೌಟ್ ಇದ್ದವ್ರು ಯಾರು ಕೈ ಎತ್ತರಿ ಸಂಜನಾ ಏನ್ ಡೌಟ್ ಐತಿ ಸಂಜನಾ ಹೇಳಿ ಬಿಂದು ಸಂಖ್ಯೆಗಳು ಬರ್ಬೋದಲ್ರಿ ಎಲ್ಲಿ ಹಿಂಗ ಅಪವರ್ತನಗಳು ತೆಗಿಯುವಾಗ್ರಿ ಬರ್ಬೋದು ಯಾರು ಬೇಕಾ ತೆಗಿಬೋದು ಎನಿಥಿಂಗ್ ಯು ಕ್ಯಾನ್ ಟೇಕ್ ಔಟ್ ನಾನು ತೋರಿಸ್ತೇನೆ ನಿಮಗೆ ಬರ್ಬೋದು ಓಕೆ ವಿದ್ಯಾ ಸರಿ ಏನು ಸರಿ ಪ್ಲಸ್ ಅಷ್ಟೇ ಇಡೋದಲ್ದರಿ -25 ರೀ ಇಂಟು ಬ್ರಾಕೆಟ್ -4 -2 ಇಟ್ ಮಾಡ್ಬೋದ್ಲಕ್ರಿ ಅಫ್ಕೋರ್ಸ್ ನೀವು ಬಹಳಷ್ಟು ರೀತಿಯಿಂದ ಮಾಡ್ಬೋದು ಈಗ ನಾನು ತೋರಿಸ್ತೀನಿ ನಿಮಗೆ ಓಕೆ ಸೊ ನಾನು ಇದನ್ನ ಇನ್ನೊಂದು ಹೆಂಗ್ ತೆಗಿಬಹುದು 100 + 50 ಇದ್ರೊಳಗೆ ನಾನು ಏನ್ ತೆಗಿಬಹುದು 15 ಕಾಮನ್ ತೆಗಿಬಹುದು ಅವಾಗ ಏನಾಗ್ತೈತಿ ನಾನು ಏನ್ ಮಾಡ್ತೀನಿ ರೈಟ್ ಸೊ 2 ಅನ್ನು ಹೆಂಗ್ ಪಡ್ಕೊಂಡು ಹೊರಗೆ ಏನ್ ತೆಗೆದಿಲ್ಲ ಅದರಲ್ಲೇ ನಾನು ಭಾಗಿಸ್ತೇನೆ 100ನ್ನ ಒಳಗೇನ್ ಬಂತು 2 ಬಂತು ಮತ್ತು 50ನ್ನು 50ರಲ್ಲೇ ಭಾಗಿಸ್ತೇನೆ 1 ಬಂತು ಎಲ್ಲ ಒಂದ ಸೊ ಇದು ನೋಡ್ರಿ 150 ಆಕೈತಿ ಯಾಕಂದ್ರೆ 2 + 1 = 3 3 × 50 = 150 ಇದು 115 ಆಕೈತಿ ಸೊ ನಾನು ಇನ್ನೊಂದು ಮಜಾ ತೋರಿಸ್ತೇನೆ ನಿಮ್ಗೆ ಇನ್ನೊಂದು ಏನ್ ಮಜಾ ತೋರಿಸ್ತೇನೆ ನೋಡ್ರಿ ಈಗ ನಾನು ಏನ್ ಮಾಡ್ತೀನಿ ಓಕೆ ಈಗ ಒಂಥರ ಬ್ಯಾರೆನ ತಗೋತೀನಿ ನಾನು ಈಗ ಏನ್ ತೆಗಿತೇನೆ ನಾನು ಅಂತಂದ್ರೆ 15 + 20 ಇದ್ರೊಳಗೆ ನಾನು ಏನ್ ಮಾಡ್ತೀನಿ ಕಾಮನ್ ಏನ್ ತೆಗಿತೇನೆ ಗೊತ್ತೈತಿ 2 1 ಕಾಮನ್ ತೆಗಿತೇನೆ ಏನ್ ಉಳಿಬೇಕು 7.5 ನೋಡ್ರಿ 15 + 20 ಎಷ್ಟಾಕಿತ್ತು ಇದು 35 ಆಗ್ತಿತ್ತು ಇದು ಎಷ್ಟಾಯ್ತು ನೋಡ್ರಿ 2 × ಬ್ರಾಕೆಟ್ 7.5 + 10 ಎಷ್ಟಾಯ್ತು 17.5 ಇದು ಎಷ್ಟಾಕೈತಿ ನೋಡ್ರಿ ಇದು ಸಹಿತ ಎಷ್ಟಾಕೈತಿ 17 ಇದು ಡಬಲ್ ಮಾಡಿದ್ರೆ ಎಷ್ಟಾಯ್ತು 35 ಇದು ಸೇಮ್ ಏನು ಫರಕ್ ಆಗುತ್ತಿಲ್ಲ ಸೊ ಹೌ ಡಿಡ್ ಯು ಗೆಟ್ ದಿಸ್ 7.5 ಹೇಗೆ ಬಂತದು 15ನ್ನ 2ರಲ್ಲೇ ಭಾಗಿಸಿದ್ರಿ ಇಲ್ಲೇನಾದ್ರು ಡೌಟ್ ಐತಿ ಯಾರಿಗೆ ಮಾಳೇಶ್ ಇಬ್ರು ಮಾಳೇಶ್ಗಳು ಕೈತೀರಿ ಮುಸಲ್ಗೌಡ ಏನ್ ಡೌಟ್ ಐತಿ
ಏನ್ ಡೌಟ್ ಐತಿ? ಓಕೆ, ಸೊ ಇನ್ನೊಂದೆರಡು ಸ್ವಲ್ಪ ನೋಡೋಣ ಇಂಥವನ್ನ. ಈಗ ಇನ್ನೊಂದೆರಡು ತೆಗೆ ನೋಡೋಣ. ಸಪೋಸ್ ಐ ವಿಲ್ ಟೆಲ್ ಯು ದಟ್ ದೇರ್ ಇಸ್ 20 ಪ್ಲಸ್ 10. ನಾನು ಇದ್ರೊಳಗ ಸಪೋಸ್ ನಾನು ಏನ್ ಮಾಡ್ತೇನೆ ಈಗ ಮೈನಸ್ 2 ಅನ್ನು ಹೊರಗೆ ತೆಗಿಬೇಕು. ಏನು ಉಳಿದೈತಿ ಒಳಗ? minus 10 plus 5. minus 10 plus 5. minus 10 minus 5. Minus 5. minus 5. ಈಗ ವಾಪಸ್ ಗುಣಿಸ್ ನೋಡೋಣ. ಈಗ ಇದನ್ನ ಗುಣಿಸೋಣ. ಈಗ ಆಮೇಲೆ ಇದನ್ನ ಗುಣಿಸೋಣ. -2 ಇಂಟು -10 ಎಷ್ಟಾಯ್ತು? Plus 20. Plus 20. ಯಾವತ್ತು ಈ ಸಂಖ್ಯೆ ಹಿಂದೆ ಚಿಹ್ನೆ ಇರ್ತೈತೆ ನೆನಪಿರ್ಲಿ. ಈ ಸಂಖ್ಯೆದ ಚಿಹ್ನೆ ಇದ್ದಂಗನ ಇದು. ಈ ಸಂಖ್ಯೆದ ಚಿಹ್ನೆ ಇದ್ದಂಗೆ ಇದು. -2 ಇಂಟು -5 ಪ್ಲಸ್ 10. ಹೆಂಗ್ ಬಂತಿದು -10 -5? ಏನು ಇಲ್ಲ, ನಾವು ಈಗ ಏನೋ ಒಂದು ಕಾಮನ್ ತೆಗೆದಿವಪ್ಪ. ನನಗೆ ಇದು ಕಾಮನ್ ತೆಗೆದ್ರೆ ಏನು ಆಗ್ಬೇಕಾಗೈತೆ ಅಂತ ಗೊತ್ತಾಯ್ತು. ಹೆಂಗ್ ಮಾಡೋದು? ಇದೇನ್ ಇರ್ತೈತಲ್ಲ ಇದು ಒಂದೇ ಸಂಖ್ಯೆ, ಇದನ್ನ ನಾನು ಕಾಮನ್ ಏನೆಲ್ಲ ತೆಗೆದಿಲ್ಲ ಅದರಲ್ಲೇ ಭಾಗಿಸೋದು. ಮತ್ತೆ ಪ್ಲಸ್ ಇದನ್ನು ಸಹಿತ ಏನ್ ಮಾಡ್ತೇನೆ ನಾನು, ಕಾಮನ್ ಏನ್ ತೆಗೆದಿಲ್ಲ ಅದರಲ್ಲೇನ ಭಾಗಿಸೋದು. ಸೊ -2 20 by -2 ಎಷ್ಟಾಯ್ತು? -10. 10 by -2 ಎಷ್ಟಾಯ್ತು? -5. That's it. ಓಕೆ, ಸೊ ಇಲ್ಲಿ ಮತ್ತೊಂದು ಪ್ಲಸ್ ಬರೀ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಪ್ಲಸ್ ಬರ್ತಿದ್ರೆ ಇನ್ನು ಪ್ಲಸ್ ಆಫ್ ಮೈನಸ್ ಯಾವತ್ತು ಮೈನಸ್ ಆಗುತ್ತೆ. ಆಮೇಲೆ ನೋಡ್ರಿ ನಾವು ಬೇಕಾದಂಗೆ ಮಾಡ್ಬೋದು. ವಾಪಸ್ ಇದನ್ನ ಏನ್ ಮಾಡ್ಬೋದು? -2 -10 -5 -15 -2 ಇಂಟು -15 ಎಷ್ಟಾಯ್ತು? +30. ಹಾ, ಹಿಂಗೂ ಮಾಡ್ಬೋದಾಗಿತ್ತು ಅಥವಾ ಹೆಂಗ್ ಮಾಡ್ಬೋದಾಗಿತ್ತು? ವಾಪಸ್ ಗುಣಿಸ್ಬೋದಾಗಿತ್ತು. ಹೆಂಗಿತ್ತು ಹಂಗ -2 ಇಂಟು -10 ಎಷ್ಟಾಯ್ತು? +20 -25 +10 30. ಹೆಂಗು ಮಾಡ್ರು ಎಲ್ಲ ಅಂದ. ಈಗ ನಾನು ಮಾಡ್ತೀನಿ 7 plus I will take something like 7 plus 19 is equal to, ನನಗೇನು ಮಾಡ್ಬೇಕಾಗೈತಿ ಇಲ್ಲಿ? ಸಪೋಸ್ ಐ ವಾಂಟ್ ಟು ಟೇಕ್ ಔಟ್ ಕಾಮನ್ 2. ಏನ್ ಬರಿಬೇಕು ಒಳಗ? 3.5 19/2. 8.5 ಇಷ್ಟ 7 by ಓಕೆ ಪಾಯಿಂಟ್ ಒಳಗೆ ಬರಿಬೋದು. ಹಿಂಗ್ ಬರಿಬೋದು. 3.5 plus ಓಕೆ, ವೆರಿ ಗುಡ್. ಸೊ ಓಕೆ, ವೆರಿ ಗುಡ್. 9.5. ವೆರಿ ಗುಡ್. ಸೊ ಕಾಮನ್ ತೆಗೆಯೋದು ಆಯ್ತು. ಎಕ್ಸಲೆಂಟ್. ಈಗ ಆಲ್ಮೋಸ್ಟ್ ನಮಗೆ ಇನ್ನೊಂದು ಸ್ವಲ್ಪ ನಾನು ಘಾತಾಂಕಗಳ ಬಗ್ಗೆ ನಿಮಗೆ ರಿಫ್ರೆಶ್ ಮಾಡಬೇಕು. ಲಸ ಆಗ್ಬಿಡ್ತು, ಮಸ ಆಯ್ತು, ಅಪವರ್ತ್ಯಗಳು, ಅಪವರ್ತನಗಳು ಎಲ್ಲ ಆಯ್ತು, ಚಿಹ್ನೆಗಳದಾಯ್ತು, ಕಾಮನ್ ತೆಗೆಯೋದಾಯ್ತು, ಉಲ್ಟಾ ಮಾಡೋದಾಯ್ತು, ಎಲ್ಲ ಆಯ್ತು. ಘಾತಾಂಕಗಳನ್ನ ಸ್ವಲ್ಪ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡೋಣ. ಅಷ್ಟು ಮಾಡಿಬಿಟ್ರೆ ವಿ ಆರ್ ರೆಡಿ ಟು ಝೂಮ್. ನಾವು ಆಮೇಲೆ ಕ್ವಿಕ್ ಆಗಿ ಅಲ್ಜಿಬ್ರಾ ಒಳಗೆ ಹೋಗಿ ಭಾಳ ದೊಡ್ಡ ನಿಮ್ಗೆ ಬಹಳ ಕೆಲಸಗಳು ಮಾಡುವಂಥದ್ದು ಮಾಡ್ಬೋದು. ಓಕೆ, ಇವತ್ತಿನ ಕ್ಲಾಸ್ಗೆ ಇಲ್ಲಿಗೆ ನಿಲ್ಸೋಣ. ಯಾಕಂದ್ರೆ ನಿಮಗೆ ಜಸ್ಟ್ ಘಾತಾಂಕದ್ದು ನಿಮ್ಗೇನು ಹೋಮ್ವರ್ಕ್ ಕೊಡ್ಬೇಕೇನಾರು ಇನ್ನೊಂದು ಸ್ವಲ್ಪ ಮಾಡೋಣ. ಸರಿ, ಲೆಕ್ಕ ಕೊಡಿ. ಓಕೆ, ಕಾಮನ್ ತೆಗೆಯೋದು ಕೊಡ್ರಿ. ಕಾಮನ್ ತೆಗೆದುಕೊಳ್ಳಿ. ಇದನ್ನು ಕೊಡ್ತೀನಿ. -1/3 ಇಂಟು ಬ್ರಾಕೆಟ್ 4.12 ಪ್ಲಸ್ 5.5 ಪ್ಲಸ್ 3/4
into bracket 5/3 minus 1/2 bracket complete. ಇಷ್ಟು ನೋಡ್ರಿ ಎರಡನೇದು ಟೂ ಇಂಟು 3 into 5 minus 8 bracket complete ಇದು ನೋಡ್ರಿ ಸಿಂಪಲ್ ಐತಿ. ಆಮೇಲೆ so I will write something like 125 minus 250 is equal to minus 25 into bracket something. ಆಮೇಲೆ 3/4 plus 1/2 is equal to 1/4 into bracket something. Okay, ಸಾಕಷ್ಟು. ತ್ರೀ ಬೈ ಫೋರ್ ಪ್ಲಸ್ 1/2 equal to 1/4 ಮಾಡಕ್ ಬರ್ತೈತಿ. ಕೊನೆದು ಮಾಡಕ್ ಬರ್ತೈತಿ ಲಾಸ್ಟ್ದು. Yes, sir. ವೆರಿ ಗುಡ್ ಎಕ್ಸಲೆಂಟ್. ಚಲೋ ಪಿಕಪ್ ಮಾಡತ್ತಾರೆ ಎಲ್ಲರೂ. ಓಕೆ, ಎಲ್ಲರಿಗೂ ಊಟಕ್ಕೆ ಲೇಟ್ ಆಗೈತಿ.